ವೀಕ್ಷಕರೇ ನಮಸ್ಕಾರ. TV5ನ ವಿಶೇಷ ಕಾರ್ಯಕ್ರಮ ರಾಜ್ಯೋತ್ಸವ, ಗಂಧದ ಗುಡಿ, ಗಂಧರ್ವ, ಇನ್ನು ಹಲವಾರು ಹೆಸರುಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಕಳೆದ ಒಂದು ತಿಂಗಳಿಂದ ಆಗ್ತಾ ಇದೆ. ಸಾಕಷ್ಟು ಜನ ಅತಿಥಿಗಳು ಬಂದೋಗಿದ್ದಾರೆ. ಇವತ್ತು ಕೂಡ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ ಸರಳತೆಯ ಸಿರಿವಂತ ಅನ್ನೋ ಒಂದು ಹೆಡ್ಲೈನನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾದಂಥ ಅತಿಥಿಗಳು ಬಂದಿದ್ದಾರೆ. ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂಥ ಸಮಯ. ಮೊದಲನೇದಾಗಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರ್ತವಂಥ ನಮ್ಮ AM ಶಿವಸ್ವಾಮಿ ಸರ್ ಅವರಿಗೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ TV5 ಕಡೆ ನಿಮಗೆ ಒಂದು ಆತ್ಮೀಯವಾದ ಸ್ವಾಗತನ ಬಯಸ್ತೇನೆ. ಧನ್ಯವಾದ ಸರ್. ಆ್ಯಂಡ್ ನಿರ್ದೇಶಕರಾಗಿ, ನಟರಾಗಿ, ರಂಗಭೂಮಿಯಲ್ಲಿ ಯಾವಾಗಲೂ ಬ್ಯುಸಿ ಇರ್ತಕ್ಕಂಥವ್ರು, ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ, ಮತ್ತು ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂಥ ಮತ್ತೊಬ್ಬರು ನಮ್ಮ ನೆಚ್ಚಿನ ಸಿನಿಮಾಗಳಲ್ಲಿ ನೋಡಿ ಅವ್ರನ್ನ ನಕ್ಕಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ. ಈಗಲೂ ಕೂಡ ಮಂಡ್ಯ ರಮೇಶ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನನಗೆ ಅರ್ಥ ಆಯಿತು ಸರ್, ನೀವು ಬ್ಯುಸಿ ಶೆಡ್ಯೂಲು, ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದೆ. ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ. ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು. ಮತ್ತೊಬ್ಬರು ವಿಶೇಷ ಅತಿಥಿಗಳು ಪ್ರಕಾಶ್ ರಾಜ್ ಮೇಹು ಸರ್. ಕಳೆದ 8 ವರ್ಷಗಳಿಂದ ನಾನೇ ಅವ್ರ ಸಂದರ್ಶನ ಮಾಡಿದ್ದೆ ಕೂಡ. ಅದಾದಮೇಲೆ ಮತ್ತೆ ನಾವು ಮೆಸೇಜ್ಗಳಲ್ಲಿ ಅಥವಾ ಅಲ್ಲಿ ಇದ್ದರೂ ಕೂಡ ನೇರವಾಗಿ ಭೇಟಿಯಾಗೋಕ್ಕಾಗಿರಲಿಲ್ಲ. ಅಣ್ಣವ್ರ ಕಾರ್ಯಕ್ರಮ ಅಂತ ಹೇಳಿದಾಗ ಅವರು ಅಂತರಂಗದಿಂದ ಬಂದಿದ್ದಾರೆ ಇವತ್ತು. ಸರ್ ಕಾರ್ಯಕ್ರಮಕ್ಕೆ ತಮಗೆ ಕೂಡ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ಕಳೆದ ಒಂದು ತಿಂಗಳಿಂದ ಸರ್ ನಿರಂತರವಾಗಿ ಸಾಕಷ್ಟು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ, ಅಣ್ಣವರ ವಿಚಾರಗಳನ್ನು ಮುಂದಿನ ಒಂದಷ್ಟು ತಲೆಮಾರುಗಳಿಗೆ ತಲುಪಿಸೋದು ನಮ್ಮ ಈ TV5ನ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅಥವಾ ಅವ್ರನ್ನ ಆರಾಧಿಸೋರು, ಅವ್ರನ್ನ ಹಿಂಬಾಲಕರು ಏನು ಬರ್ತಾರೆ, ಅವ್ರನ್ನ ಮೊದಲಿಗೆ ಕೇಳೋದು ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಅಂತೇಳಿ. ಸೊ ನನ್ನ ಮೊದಲ ಪ್ರಶ್ನೆ ಶಿವಸ್ವಾಮಿ ಸರ್ಗೆ. ಸರ್, ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಕಾಣಿಸ್ತಾರೆ, ಹೇಗೆ ವರ್ಣಿಸ್ತೀರಿ ಅವ್ರನ್ನ? ನನಗೆ ಅಣ್ಣವರು ಬಹಳ ವಿನಯಶೀಲ, ದೊಡ್ಡವ್ರಿಗೆ ತುಂಬ ಗೌರವ ಕೊಡುವಂಥ ಮಹಾನ್ ಚೇತನವಾಗಿ ನನಗೆ ಕಾಣಿಸ್ತಾರೆ. ಅಪ್ರತಿಮ ಕಲಾವಿದರಾಗಿ ನಿಮಗೆ ಜಗತ್ತಿಗೆ ಗೊತ್ತಿದೆ. ನನಗೆ ಒಬ್ಬ ವಿನಯಶೀಲ ಮತ್ತು ಹಿರಿಯರಿಗೆ ಗೌರವವನ್ನು ಕೊಡುವಂಥ ಮಹನೀಯರ ಕಾಣಿಸ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ನನ್ನ ಮನಸ್ಸಲ್ಲಿ ಅದ್ಭುತವಾದ ನೆನಪಿದೆ. ನಾವು ಸ್ಪರ್ಧೆಗೆ ಮಹಾರಾಜಸ್ ಕಾಲೇಜಲ್ಲಿ ಭಾಗವಹಿಸಿದಾಗ ನಾವು ಬಹುಮಾನ ಪಡೆಯೋದಿತ್ತು. ರೋಟ್ರಿಯವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ಹಾಕಿದ್ರು. ಅವ್ರು ಬರ್ತಾ ಇರ್ಬೇಕಾದ್ರೆ ಎಲ್ಲ ಎದ್ದು ನಿಂತು ಇಕ್ಕೆಲೆಗಳಲ್ಲಿ ಟೆರಿಷಿಯನ್ ಕಾಲೇಜ್, ಮಾರ್ನಿಸ್ ಕಾಲೇಜ್ ಹುಡುಗಿಯರೆಲ್ಲ ಹೂವು ಗಂಧಗಳನ್ನು ಸಿಂಪಡಿಸ್ತಾ ಇದ್ರು. ರಾಜ್ಕುಮಾರ್ ಅವರು ಗಂಭೀರವಾಗಿ ಶ್ವೇತವಸ್ತ್ರಧಾರಿ ಬಂದವರು ಮೆಟ್ಲತ್ತಿ ವೇದಿಕೆಗೆ ಹೋಗ್ತಿದ್ದಂಗೆ ತುಂಬ ಗಣ್ಯಾತಿ ಗಣ್ಯರು ಕೂತಿರ್ತಕ್ಕಂಥ ಮಹಾನ್ ಸಾಹಿತಿ, ಕಲಾವಿದ, ಸಂಗೀತಜ್ಞರು, ಕ್ರೀಡಾಪಟು ಎಲ್ಲ ಕೂತಿದ್ರಲ್ಲ, ಅವರೆಲ್ಲರಿಗೆ ಮೊಟ್ಟ ಮೊದಲಿಗೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕುಶಲವಿತು ಮಾತೇಳಿ ಎಲ್ಲರನ್ನೂ ಅವ್ರ ಬಂದು ಸಭೆಗೆ ದೊಡ್ಡದಾಗಿ ಕೈ ಮುಗಿದು ಹಿಂಗೆ ನೋಡಿದ್ರು. ಅಲ್ಲಿ ಒಬ್ಬರನ್ನ ಕಂಡ ಕೂಡಲೇ ದಡ ಕೆಳಗಡೆ ಅಂದರೆ ಸ್ವಲ್ಪ ವೇಗದಲ್ಲಿ ಕೆಳಗಡೆ ಇಳಿದು ಕಲಾಮಂದಿರದ ಕೆಳಗಡೆ ಬಂದು ಅವ್ರಿಗೆ ಕಾಲಿಗೆ ಬಿದ್ದು ಕೈ ಹಿಡಿದು ಅವ್ರನ್ನ ವೇದಿಕೆಗೆ ಅವರಾಗಿ ಕರ್ಕೊಂಡು ಹೋದರು. ಅದು ಸಾಹಿತಿ ಚದುರಂಗ ಅವರು ಕರ್ಕೊಬಂದಾಗ ಅವರು ಅತ್ಯಂತ ಅಭಿಮಾನದಿಂದ ಸಭೆಗೆ ಹೇಳಿದ ಒಂದು ಉದಾಹರಣೆ ನನಗೆ ಭಾಳ ಮನಸ್ಸಲ್ಲಿ ಉಳಿದಿದೆ. ಅದೇನಂತಂದರೆ, ಅವರು ಸರ್ವಮಂಗಳ ಚಲನಚಿತ್ರವನ್ನು ಶೂಟಿಂಗ್ ಮಾಡುವ ಕಾಲದಲ್ಲಿ ಅತ್ಯಂತ ಬೆಳಿಗ್ಗೆ ಸೂರ್ಯೋದಯಗಳಿಗೆ ಚಿತ್ರೀಕರಣ ಆರಂಭಿಸಬೇಕು. ಮೈಸೂರು ಕರೆದ್ರೆ ಅವ್ರಿಗೆ ವಾಹನ ಸೌಲಭ್ಯ ಕಷ್ಟ. ಆದರೆ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವ್ರ ಹೊಲದಲ್ಲಿ ಬೇರೆ ಏನು ಮಲಗೋಕ್ಕೆ ವ್ಯವಸ್ಥೆ ಇಲ್ಲ. ಒಂದು ಗುಡಿಸಲು, ಆ ಗುಡಿಸಲಿ ಒಂದು ಹಗ್ಗದ ಉರಿಯಿಂದ ಮಾಡಿದ ಒಂದು ಮಂಚ ಇದೆ. ಅದನ್ನು ಏನು ಮಾಡೋದು ಅಂತಂದರೆ, ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ರಂತೆ ಅಣ್ಣವರು. ಎಲ್ಲಿ ಮಲಗೋದು, ನೀವು ಇದೊಂದು ಮಂಚ ಇದೆ ಇಲ್ಲಿ ಆಗ್ಬೋದು ಅಂದರೆ, ಅದಕ್ಕೆ ಅವ್ರ ಮಂಚದಲ್ಲಿ ಮಲಗಿಸ್ಬೇಕು ಅಂತ ಆಸೆ. ಆದರೆ ರಾಜ್ಕುಮಾರ್ ಅವರು ಇಲ್ಲ, ನೀವು ಗುರುಗಳು, ದೊಡ್ಡವರು, ನೀವು ಸಾಹಿತಿ ಗಣ್ಯರು, ನಾನು ಕೆಳಗಡೆ ಮಲ್ಗಿಂತ ಅವ್ರ ಮಣ್ಣಿನ ನೆಲದ ಮೇಲೆ ಮಲ್ಕೊಂಡ ಅಂಥ ಮಹಾಪುರುಷಯಿತ ಅತ್ಯಂತ ಸದ್ಭಾವದ ಸಂಸ್ಕಾರವಂತ ಈ ರಾಜ್ಕುಮಾರ್ಗೆ ನಾನು ನಮಸ್ಕರಿಸ್ತೀನಿ ಅಂತ ಚದುರಂಗರು ಹೇಳಿದ ಉದಾಹರಣೆ ನಾನು ವಿದ್ಯಾರ್ಥಿಯಾಗಿ ಕಂಡದ್ದು. ನನಗೆ ಭಾಳ ಇಷ್ಟ ಸರ್. ಅದನ್ನೆಲ್ಲರೂ ಹೇಳ್ಕೋಬೇಕು ಅಂತಿದ್ದೆ. ಸಂತೋಷ ಸರ್. ಸಂತೋಷ ಸರ್. ಅದು ಎಸ್ ಸರ್, ನಿಜಕ್ಕೂ ಏನೋ ಒಂಥರ ಸ್ಟಾರ್ಟಿಂಗಿಂದನೇ ನಾನು ಒಂಥರ ರೋಮಾಂಚನ ಆಗ್ತಿದೆ. ಯಾಕಂದರೆ ನಾನು ನೋಡಿಲ್ಲ, ಅಣ್ಣವ್ರನ್ನ ಕೇಳಿರೋದು, ಸಿನಿಮಾಗಳಲ್ಲಿ ನೋಡಿರೋದು, ಓದಿರೋದು ಅಷ್ಟೇ. ಅವ್ರ ಜೊತೆಲಿ ನೋಡಿದವರು, ಬೆಳೆದವರು, ಜೊತೆಲಿ ಬಂದವರೆಲ್ಲ ನಾನು ಹೇಳ್ಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ನನ್ನೊಳಗೊಬ್ಬ ರಾಜ್ಕುಮಾರ್ ನಾನೇ ಕಾಣ್ತಾ ಇದ್ದೀನಿ ಅನ್ನೋ ಒಂಥರ ಫೀಲ್ ಆಗುತ್ತೆ. ಎಸ್, ಇನ್ನು ಮಂಡ್ಯ ರಮೇಶ್ ಸರ್, ನಿಜಕ್ಕೂ ಖುಷಿ. ಆ್ಯಕ್ಚುಲಿ ಈ ಟಾಪಿಕನ್ನು ನಾವು ಏನು ವಿಷಯ ಮಾತಾಡೋಣ ಅಂತೇಳಿ ಮೇಹು ಸರಿಗೆ ಕಾಲ್ ಮಾಡಿದಾಗ, ರಮೇಶ್ ಅಣ್ಣವರು ಮತ್ತು ಸಿನಿಮಾ ಪ್ರಜ್ಞೆ ಅಂತ ಒಂದು ತಗೊಳ್ಳಿ ಅಂತಂದರು. ನಾನು ಅವಾಗ ಇದೇನು ಸಿಗ್ಬೋದು ಇದರಲ್ಲಿ, ಇದೇನು ಟಾಪಿಕ್ ಅಲ್ವಲ್ಲ, ಬೇರೆ ಏನಾದರೂ ಸಿನಿಮಾದಾಗಿದ್ರೆ ಎತ್ಬಿಡ್ಬೋದಾಗಿತ್ತು, ಚೆನ್ನಾಗಿ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡೆ. ಬಟ್ ಕೂತ್ಕೊಂಡೆ ಸರ್, ಸುಮಾರು ಒಂದು 3 ದಿನ ರಿಸರ್ಚ್ ಮಾಡಿದೆ.
ಎಂತೆಂಥ ವಿಷಯಗಳು ಸಿಕ್ತು. ಸಿನಿಮಾ ಪ್ರಜ್ಞೆ ಅಂದರೆ ಏನು ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು ಸರ್. ಸಾಮಾನ್ಯವಾಗಿ ನಾವು ಒಂದು ಪ್ರಜ್ಞೆ ಇಲ್ವಾ ಅಂತ ಬೈತೀವಲ್ಲ, ಅದಲ್ಲ. ಅಣ್ಣವ್ರ ಸಿನಿಮಾ ಪ್ರಜ್ಞೆ ಏನು ನಾವೆಲ್ಲ ತೊಡೋಕ್ಕೆ ಸಮಾನ ಅನಿಸಿದ್ದಾಗಲೇ. ಸೊ ಅದೇ ಟಾಪಿಕ್ನ ಇಟ್ಕೊಂಡು ಹೊರಟಿವಿ. ಸೊ ನಾನು ಅವ್ರು ಕೇಳಿದಾಗೆ ಅಣ್ಣವ್ರು ಅಂತ ತಕ್ಷಣ ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ಹೇಗೆ ವರ್ಣಿಸ್ತೀರಿ ಅನ್ನೋದು. ರಾಜ್ಕುಮಾರ್ ಅಂದರೆ ನನಗೆ ಕನ್ನಡ. ಅದು ನುಡಿಯುವ ಭಾಷೆ ಮಾತ್ರ ಅಲ್ಲ, ಬದುಕುವ ಭಾಷೆ ಮಾತ್ರ ಅಲ್ಲ, ಅಂತರಂಗದ ಭಾಷೆನೂ ಅಲ್ಲ. ಇದು ಎಲ್ಲವನ್ನೂ ಈ ರಾಜ್ಕುಮಾರ್ ಅಂದರೆ ನನಗೆ ಮುಂಚಿನಿಂದಲೂ ಒಂದೇ, ಅದು ಕೈಗೀಟಕದ ಕ್ಷಿತಿಜ. ನಾವೆಲ್ಲರೂ ಕುರುಡರು, ಒಂದು ಆನೆ ಮುಟ್ಟದ ಹಾಗೆ ರಾಜ್ಕುಮಾರ್ ಆನೆ. ಅವನು ಯಾರೋ ಕಂಬ ಮುಟ್ಬಿಟ್ಟು ಕಂಬ ಇದೆ, ಇದು ಕಂಬ ನಂಗೆ ಗೊತ್ತು ಅಂತ ಒಬ್ಬ ಕೂಡ ಅಂತ. ಅವ್ನು ಹೌದು ಕಂಬನೇ ಅದು, ಹಲ್ಗಂಬ. ಇನ್ಯಾರು ಸೊಂಡ್ಲು ಮುಟ್ಬಿಟ್ಟು ಇದು ಬೇರೆ ಬೇರೆ ಐರಾವತಿ ಥರ ಇದೆ ಇದು ಅಂತಾನಂತ ಒಬ್ಬ. ಇನ್ಯಾರು ಕಣ್ಣು ಮುಟ್ಬಿಟ್ಟು ಏನು ಹೇಳ್ತಾನೆ. ನಾವೆಲ್ಲರೂ ರಾಜ್ಕುಮಾರ್ನ ಬೇರೆ 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 ಆಯಾಮಗಳಲ್ಲಿ ಮುಟ್ಟಿದ್ದೇವೆ. ಆದರೆ ಸಂಪೂರ್ಣವಾದ ಬೃಹತ್ ಐರಾವತ ರಾಜ್ಕುಮಾರ್ ಅದು ಯಾಕೆ ಹೇಗೆ ಅಂತಂದರೆ ಇದು ಭಾಷೆಯ ಉಪಮೇನೆ ನನಗೆ. ಹಾಗಾಗಿ ರಾಜ್ಕುಮಾರ್ ಯಾಕೆ ಕನ್ನಡ ಅಂತಲೇ ಅನ್ನಿಸ್ತದೆ ಅಂತಂದರೆ, ಕನ್ನಡ ಪರಂಪರೆಯನ್ನು, ಕನ್ನಡದ ನಾಗರಿಕತೆ, ಯಾಕೆ ಬೇರೆ ಬೇರೆ ಥರದ್ದು ಹರಪ್ಪ ಮೊಹಂಜದಾರೋ ನಾಗರಿಕತೆ ಹೇಗೆ ಕನ್ನಡಕ್ಕೊಂದು ನಾಗರಿಕತೆ ಇದೆಯಲ್ಲ ಸರ್, ಆ ನಾಗರಿಕತೆಯನ್ನು ಬಹಳ ಸವಿಸ್ತಾರವಾಗಿ ಹಸಿವಿನಿಂದ ಎದ್ದು ಬಂದಂಥ ಒಬ್ಬ ಮನುಷ್ಯ ತನ್ನ ಮೈಮನಗಳಲ್ಲಿ ಪೂರ್ಣವಾಗಿ ಯಾವುದೋ ದೇಹದ ಹಸುವು ಒಂದಾದರೆ ಅಭಿನಯದ ಹಸುವು, ಹಳ್ಳೀಲಿ ಹಾರ್ಮೋನಿಯಂ ಬಾರಿಸ್ಕೊಂಡು ಅಲ್ಲಿ ಹಾಡುಗಳನ್ನ ಕಲಿತು ಮಾತು ಬಾಯಿ ಬಿಟ್ಟರೆ ಹಿಂಗೆ ಅಪ್ಪ ಅಮ್ಮ ಗುರು ಅಪ್ಪ ಅಮ್ಮ. ಇವತ್ತು ಕಳೆದು ಹೋಗ್ತಾ ಇರೋ ಜೆನ್ಜಿ ಇದು ವಿಚಿತ್ರವಾದ ಪ್ರಪಂಚದಲ್ಲಿ ಅರ್ಥವೇ ಆಗದೆ ಇರುವಂಥ ಹೊಸ ಜನ್ರೇಷನ್ನ ಸಂಘರ್ಷದಲ್ಲಿ ಅಪ್ಪಾಜಿ ಅಪ್ಪಾಜಿ ನಮ್ಮಪ್ಪ ಏನು ನೀವು ಹಿಂಗಾಗಿ ಅಪ್ಪ, ಮತ್ತು ನೀವು ಹಿಂಗೆಲ್ಲ ಗುರುಗಳು, ಆಮೇಲೆ ನಮ್ಮ ಊರು, ನಮ್ಮ ಕಾಡು, ಪ್ರಕೃತಿ ನನ್ನನ್ನು ಎಲ್ಲ ಮಾಡ್ತು ಅಂತ ಹೇಳೋದಿಲ್ಲ ಸರ್. ನನ್ನ ಸುತ್ತಮುತ್ತಲ ಜಗತ್ತು ಎಲ್ಲ ಮಾಡ್ತು ಅಂತ ಹೇಳ್ತಲ್ಲ, ಅದು ಮೂಲ ಭಾಷೆ, ಅದಕ್ಕೆ ಮಾತೃಭಾಷೆ ಅದು ಕನ್ನಡ. ಕನ್ನಡದಿಂದಲೇ ಆಗಿದ್ವು ಎಲ್ಲ. ನನಗೆ ನೀವು ಗೋರ್ಕುಂಬಾರ ಯಾವುದೇ ಮೂಲ ಭಾಷೆ ಆಗಿರಲಿ, ಅವನು ನಂಗೆ ಕನ್ನಡದ ಮೂಲಕ ಗೊತ್ತಾಗಿದ್ದು. ನಾನು ಭಕ್ತ ಕುಂಬಾರ ನೋಡಿದಾಗ ನನಗೆ ತೆಲುಗುನೂ ಆಗಿರಲಿ ಕೃಷ್ಣದೇವರಾಯ, ನನಗೆ ಯಾರು ಕೃಷ್ಣದೇವರಾಯ, ನನಗೆ ರಾಜ್ಕುಮಾರ್ ಕೃಷ್ಣದೇವರಾಯ. ನನಗೆ ಗುರಿ ಪಿಕ್ಚರಲ್ಲಿ ಯಾವುದೋ ಮುಸ್ಲಿಮ್ ಹಾಕ್ಕೊಂಡು ರಾಜ್ಕುಮಾರ್ ನನಗೆ ಇನ್ನೊಂದು ಪಾತ್ರ, ಫಾದರ್ ಇನ್ನೊಂದು ಯಾವುದೋ ಒಂದು ತೆಲುಗು ಶ್ರವಣ ಬಂತಲ್ಲಿ ಯಾವುದೋ ಒಂದು ತೆಲುಗು ಇದು ಇನ್ನೂ ಕ್ರಿಶ್ಚಿಯನ್ ಕಥೆ, ಅದು ರಾಜ್ಕುಮಾರ್ ಭಾಷೆ. ಅದು ಅಂದರೆ ಬೇರೆ 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 ಧರ್ಮಗಳನ್ನು ಯಾವುದೇ ಇದ್ದರೂ ಅದನ್ನು ಕನ್ನಡದಲ್ಲಿ ಅವ್ರಿಗೆ ತಲುಪಿಸ್ತೀವಿ ಅಂತ ಅನ್ನೋದಿಲ್ಲ. ಅದಕ್ಕಾಗಿ ರಾಜ್ಕುಮಾರ್ ಅಂದರೆ ನನಗೆ ಕನ್ನಡ. ನಾನು ಕನ್ನಡವನ್ನು ಅರ್ಥ. ಮಯೂರವರ್ಮ ಹೆಂಗಿದ್ದು ನನಗೆ ಗೊತ್ತಿಲ್ಲ ಸರ್, ನನಗೆ ರಾಜ್ಕುಮಾರ ಮಯೂರ ಸರ್. ಸರ್, ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ಯಾವ ರೀತಿ ವರ್ಣಿಸ್ತೀರಿ, ಅಣ್ಣವ್ರ ಬಗ್ಗೆ ಮಾತಾಡೋದಾದರೆ? ಸರ್, ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಅವರು ಕೇವಲ ಸಂದರ್ಭದಿಂದ ಅಥವಾ ಕೇವಲ ಅದೃಷ್ಟದಿಂದ, ಕೇವಲ ಅವರಿಗೆ ಒದಗಿದ ಅವಕಾಶಗಳಿಂದ ದೊಡ್ಡವರಾದವರಲ್ಲ. ಅದರ ಹಿಂದೆ ಒಂದು ಅಧ್ಯಯನ ಇತ್ತು. ಮತ್ತು ಅವರು ರಂಗಭೂಮಿ ದಿನಗಳಿಂದನೂ ಅವರು ಏನೇನು ಪಾತ್ರಗಳನ್ನು ಮಾಡಿದ್ರು, ಅದರಲ್ಲೂ ಈ ಒಂದು ಧೀರೋದ್ದಾತ ನಾಯಕ, ಒಬ್ಬ ಭಕ್ತ, ಈ ಥರದ ಪಾತ್ರಗಳನ್ನ ಮಾಡಿದಾಗ ಅವರು ಕೇವಲ ಒಬ್ಬ ಅವಿದ್ಯಾವಂತ ಅಂತ ನಾವೇನು ಗುರುತಿಸ್ತೀವಿ, ಅಂದರೆ ಇಡೀ ಕನ್ನಡ ನಾಡು ಹೆಚ್ಚಾಗಿ ರಾಜ್ಕುಮಾರ್ ಅಂದರೆ ಒಬ್ಬ ಅವಿದ್ಯಾವಂತ ಅಂತ ರಾಜ್ಕುಮಾರೇ ಹೇಳ್ಕೊತಾರೆ, ನಾನು 3ನೇ ಕ್ಲಾಸ್ ಓದಿರೋದು ಅಂತ. ಆದರೆ ವಿದ್ಯೆ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ವಿದ್ಯೆ ಅಂದರೆ ಏನು? ನಾವು ಈ ಸ್ಕೂಲು ಕಾಲೇಜಲ್ಲಿ ಏನು ಓದ್ತೀವಿ, ಇತಿಹಾಸ ಓದ್ತೀವಿ, ನಮ್ಮ ಸಂಸ್ಕೃತಿನ ಓದ್ತೀವಿ. ಆದರೆ ನಾವು ಕೇವಲ ಓದ್ತೀವಿ, ಅವರು ಅಂಥದ್ದು 100 ಪಾತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಪಾತ್ರ ಮಾಡಿದಾಗಲೂ ಆ ಪಾತ್ರದ ಮನೋಧರ್ಮ, ಆ ಪಾತ್ರ ಏನು ಹೇಳುತ್ತೆ ಅನ್ನೋದನ್ನು ಬರೀ ಬಾಯಲ್ಲಿ ಹೇಳೋದಲ್ಲದೆ ಅವರು ಕೂಡ ಅದನ್ನು ಮನನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಕಲಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅಂತಂದರೆ ಅವಿದ್ಯಾವಂತರಲ್ಲ, ಅವರೊಂದು ವಿಶ್ವವಿದ್ಯಾನಿಲಯ ಅನ್ನೋದು ನಾನು ಅವ್ರ ಜೊತೆ 10 ವರ್ಷ ಕಳೆದ ದಿನಗಳಲ್ಲಿ ಅರ್ಥ ಆಗಿದ್ದೇನು ಅಂತಂದರೆ, ಈ ಹೊರ ಜಗತ್ತಿಗೆ ಏನು ರಾಜ್ಕುಮಾರ್ ಅಂದರೆ ಒಂದು ಮುಗ್ಧ, ಅವ್ರಿಗೇನೂ ಗೊತ್ತಿಲ್ಲ ಅನ್ನೋ ಒಂದು ಕಲ್ಪನೆ ಇದೆ, ಅದು ನಿಜ ಅಲ್ಲ ಅಂತ ನನಗೆ 10 ವರ್ಷದಲ್ಲಿ ನಾನು ಅವ್ರನ್ನ ಕಂಡೆ. ಹೇಗೆ ಅಂತ ಹೇಳಿದ್ರೆ, ಅವರು ಜೊತೆ ನಾನು ಯಾವುದೇ ಸಿನಿಮಾ ಅಂದರೆ ಅವ್ರ ಪಾತ್ರ ಮಾಡಿರುವ ಸಿನಿಮಾಗಳಲ್ಲಿ ಭಕ್ತಾಂಬರೀಷ ಮಾಡಿದೆ, ಆದರೆ ಅದು ಶೂಟಿಂಗ್ ಶುರುವಾಗಲಿಲ್ಲ. ಅದಲ್ಲದೆ ಅವರ ಮಕ್ಕಳ ಚಿತ್ರಗಳ 10 ಸಿನಿಮಾಗಳಲ್ಲಿ ಅವರು ಕೂತು ಕಥೆಯನ್ನು ಚರ್ಚೆ ಮಾಡ್ತಾಯಿದ್ದ ರೀತಿ,
ಒಂದು ಪಾತ್ರವನ್ನು ಗ್ರಹಿಸ್ತಾ ಇದ್ದ ರೀತಿ, ಅದನ್ನು ಅಭಿವ್ಯಕ್ತಿಸ್ತಾ ಇದ್ದ ರೀತಿ, ಆಮೇಲೆ ಸಾಹಿತ್ಯ ಮತ್ತು ಸಂಗೀತ, ಪ್ರತಿಯೊಂದು ಒಂದು ಸಂಭಾಷಣೆ, ಈ ಪ್ರತಿಯೊಂದರ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತು ಅಂದರೆ ಅದನ್ನು ನಾನು ಚಲನಚಿತ್ರ ಪ್ರಜ್ಞೆ ಅಂತ ಕರೆದಿದ್ದು. ಶಿವ ಸರ್, ನನಗೆ ಪ್ರಾಧ್ಯಾಪಕರಾಗಿ ನೀವು ಮಕ್ಕಳಿಗೆಲ್ಲ ಹೇಳಬೇಕಾದ್ರೆ ನಿಮ್ಮ ಕಾಲಘಟ್ಟದಲ್ಲಿ ಅಥವಾ ನೀವು ಕೆಲಸ ಮಾಡಬೇಕಾದ್ರೆ ಆ ಒಂದು ಅನುಭವ ಹೇಗಿರ್ತಿತ್ತು, ಆವತ್ತಿನ ಕಾಲದ ಅಣ್ಣವರ ಆ ಒಂದು ಏನು ವೈಭವ ಹೇಗಿರ್ತಿತ್ತು ಅನ್ನೋದು? ನನಗೆ ಅನಿಸುತ್ತಾ, ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಜೊತೆಗೆ ನಾನು ಸಿನಿಮಾದ ಅದು ಸಾಂಸ್ಕೃತಿಕ ಸಂಗತಿ ಆದ್ದರಿಂದ ಅದ್ರ ವಿದ್ಯಾರ್ಥಿ ಕೂಡ ಹೌದು. ನನಗೆ ಬಹಳ ಗಾಢವಾದ ಪ್ರಭಾವ ಬೀರೋದು ರಾಜ್ಕುಮಾರ್ ಚಿತ್ರಗಳು, ರಾಜ್ಕುಮಾರ್ ಅವರ ಅಭಿನಯ, ರಾಜ್ಕುಮಾರ್ ಅವರ ಸಂಭಾಷಣಾ ಶೈಲಿ, ಅವರ ಕಥಾಪಾತ್ರ ಮತ್ತು ಅವರು ಸಿನಿಮಾದ ಮೂಲಕ ಪ್ರತಿಪಾದಿಸುವ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಮೌಲ್ಯಗಳು ನಮ್ಗೆ ಭಾಳ ಇಷ್ಟ. ನಾನು ತರಗತಿಗಳಲ್ಲಿ ಪಾಠ ಮಾಡುವಾಗ ಅವರ ಸಂಭಾಷಣೆಗಳು ಅಥವಾ ಕಥಾ ಸಂದರ್ಭಗಳನ್ನು ಪಾಠದ ಸನ್ನಿವೇಶಕ್ಕೆ ತಕ್ಕಂತೆ ಉದಾಹರಣೆ ಕೊಟ್ಟು ಮಕ್ಕಳನ್ನ ರಂಜಿಸುವುದು ಮತ್ತು ಆ ಮೌಲ್ಯವನ್ನು ಅಂತರಂಗಕ್ಕೆ ತಲುಪಿಸುವ ಪ್ರಯತ್ನವನ್ನು ನಾವು ದಟ್ಟವಾಗಿ ಮಾಡಿದ್ದೀವಿ. ಅಂಥ ಅಮೂಲ್ಯವಾದಂಥ ಸಂಗತಿಗಳ ಸಾರವೇ ಇದರೊಳಗಡೆ ಇದೆ ಸರ್. ಎಷ್ಟು ಜ್ಞಾನಿ ಅಂದರೆ ನಾನು ತಿಳ್ಕೊತೀನಿ, ನನ್ನ ಸರಳ ಅಧ್ಯಯನದಲ್ಲಿ ಹೇಳೋದಾದರೆ, ಈ ಪುಸ್ತಕವನ್ನು ಸರಿಯಾಗಿ ಗಮನಿಸಿದ್ರೆ ಇದಕ್ಕೊಂದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೋ ಅಥವಾ ಇನ್ನೂ ಅದಕ್ಕಿಂತ ಉತ್ತಮವಾದಂಥ ಪ್ರಶಸ್ತಿಯನ್ನು ಸಲ್ಲಬಹುದಾದಷ್ಟು ಭಾಷಿಕ ಜ್ಞಾನ ಮತ್ತು ಸಾಹಿತ್ಯಜ್ಞತೆ ಅಮೋಘವಾಗಿ ರಾಜ್ಕುಮಾರ್ ಆಳದಲ್ಲಿದೆ. ಅವರು ಮಹಾಜ್ಞಾನಿ ಅಂದ್ರಲ್ಲ, ಮಹಾ ಸಾಹಿತಿಗೆ ಕಡಿಮೆ ಅಲ್ಲ ರಾಜ್ಕುಮಾರ್. ಅವ್ರ ಭಾಷೆ, ಅವ್ರ ರೂಪಕಗಳು, ಬಳಸುವ ಗಾದೆಗಳು, ಸಂದರ್ಭಕ್ಕೆ ಕೊಡುವಂಥ ಹೋಲಿಕೆಗಳು, ಘಟನೆಗಳು, ಅವರ ಬದುಕು, ಹಸಿವು, ಸಂಕಟಗಳ ಪರಮ ಯಾನ ಅದು. ಅದರ ನಡುವೆ ಬಾಳಿ ಬೆಳಗಿರುವ ರೀತಿ ಈ ಮಹಾಪುಸ್ತಕದಲ್ಲಿದೆ. ಇತ್ತೀಚೆಗೆ ನಾನು ಓದಿದ ಅಮೂಲ್ಯ ಪುಸ್ತಕಗಳಲ್ಲಿ ಇದು ಶ್ರೇಷ್ಠವಾದದ್ದು. ಮಂಡ್ಯ ರಮೇಶ್ ಸರ್ ಹೇಳಿದಂತೆ ಇದನ್ನು ಗಾಂಧಿ ಕಥನಕ್ಕೆ ನನಗೆ ಕುವೆಂಪು ಅವ್ರು ನೆನಪಾಗ್ತಾರೆ, ಕಾರಂತರು ನೆನಪಾಗ್ತಾರೆ. ಇದರ ಹೋಲಿಕೆಗಳು, ಅವರ ಪಾತ್ರ ಸನ್ನಿವೇಶಗಳು ಇಲ್ಲಿ ಬರ್ತದೆ. ಅತ್ಯಮೂಲ್ಯವಾದಂಥ ಈ ಪುಸ್ತಕ ಸರಿಯಾದ ಯಾರಾದರೂ ಸಾಂಸ್ಕೃತಿಕದಲ್ಲಿ ಹೋಗ್ತವ್ರು ಇದನ್ನು ಓದಿ ಇದನ್ನು ದೊಡ್ಡ ಸ್ಥಾನಕ್ಕೆ ತಲುಪಿಸಬೇಕಾದ ಅಗತ್ಯ ಇದೆ. ಆ ರೀತಿ ನೋಡಿದ್ರೆ ಇದಕ್ಕೊಂದು ಜ್ಞಾನಪೀಠವೋ ಅತ್ಯುನ್ನತ ಪ್ರಶಸ್ತಿಯೋ ಸಾಧ್ಯ ಅಂತ ನಾನು ಅನ್ಕೋತೀನಿ ಸರ್. ಅವರ ಬದುಕು ಅಗಾಧವಾದ ಅನುಭವಗಳ ಕೋಶ. ಅಣ್ಣವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲಿ ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಣ್ಣವ್ರಿಗಿದ್ದಂಥ ಸಿನಿಮಾ ಪ್ರಜ್ಞೆ ಹೇಗಿತ್ತು, ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ಅವು ಅಮೂಲ್ಯವಾಗಿ ನಾವು ಪಾಠ ಮಾಡುವಾಗಂತೂ ಮಕ್ಕಳಿಗೆ ಅದು ಹೇಳಿದ್ರೆ ರೋಮಾಂಚನ. ನಾವೊಂದು ರೀತಿ ಜನಪ್ರಿಯ ಆಗೋದ್ರಲ್ಲಿ ಈ ಹಾಡು, ಸಂಭಾಷಣೆಗಳು, ಹೇಳೋ ರೀತಿ, ನನಗನ್ಸುತ್ತೆ ಸರ್, ಒಬ್ಬ ಅಧ್ಯಾಪಕ ಅಂತಂದರೆ ಒಬ್ಬ ಅದ್ಭುತ ನಟ. ನಾನು ಮೊದಲನೇ ವರ್ಷ ಯುವರಾಜ ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಿರ್ಬೇಕಾದ್ರೆ ಅಧ್ಯಾಪಕ ಮಾತ್ರ ಅಲ್ಲ, ಅವನೊಬ್ಬ ಕಲಾವಿದನಾಗಿ, ನಟನಾಗಿ ಭಾಗವಹಿಸುವ ಅಗತ್ಯ ಇದೆ ಅಂತ. ಯಾಕಂದರೆ ನಮ್ಮ ಪಾಠದಲ್ಲಿ ಸಂಭಾಷಣೆಗಳು, ಕಥಾ ಸನ್ನಿವೇಶಗಳು, ನಿರೂಪಣೆಗಳು, ಶೈಲಿಗಳು ಅವೆಲ್ಲ ಬರೋದ್ರಿಂದ ನಾವು ಯಾವ ಪಾಠ ಮಾಡಿದ್ರೂ ಅದೇ ಇರ್ತದೆ. ಅದು ಯಾವ್ದಾದ್ರು ಒಂದಿದೆ ಸರ್, ಆ ಥರ ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಂಡಿದ್ದು ಒಂದು ಪಾತ್ರದ ಸಿನಿಮಾದ ಯಾವುದಾದ್ರು ಒಂದು? ಯಾವುದು ಬೇಕಾದ್ರೂ ಸರ್, ಯಾವುದೇ ಸಂದರ್ಭಗಳು ಬೇಕಾದಷ್ಟು ಇದ್ದಾವೆ. ಅವರನ್ನು ಯಾವ್ಯಾವ ಸಂದರ್ಭಕ್ಕೆ ಜೀವನ ಚೈತ್ರದ ಸಾಲುಗಳಿರ್ಬೋದು, ಬಂಗಾರ ಮನಸ್ಸು ಸನ್ನಿವೇಶಗಳಿರ್ಬೋದು, ಸಂಪತ್ತಿಗೆ ಸವಾಲಿರ್ಬೋದು, ಯಾವುದು ಬೇಕಾದ್ರೂ ಕಸ್ತೂರಿ ನಿವಾಸ, ಗಿರಿಕನ್ಯಾ. ನನಗೆ ಆಶ್ಚರ್ಯ ಸರ್, ಆ ಗಿರಿಕನ್ಯಾದಲ್ಲಿ ಇವತ್ತು ನೋಡಿ 77ರಲ್ಲಿ ಸಾಮಾನ್ಯವಾಗಿ ಬರೆದೊಂದು ಕಮರ್ಷಿಯಲ್ ಚಿತ್ರದ ಹಾಡೋದು. ಇವತ್ತು ಪ್ರಕೃತಿ ಎಷ್ಟು ಸರ್ವನಾಶ ಆಗಿ ಇವತ್ತು ಪರಿಸರವೇ ಪರಮತತ್ವ ಸರ್. ಪರಿಸರ ಉಳಿದ್ರೇ ಇನ್ನೆಲ್ಲ ನಮ್ಮ ಬದುಕು ಉಳಿಯೋದು. ಯಾವ ಚಳುವಳಿಯೂ ನನಗೆ ಪ್ರಮುಖ ಅಂತ ಅನಿಸೋದಿಲ್ಲ, ಯಾಕೆಂದರೆ ಪರಿಸರ ಚಳುವಳಿ ಮುಖ್ಯ. ಅದು ಏನೆಂದು ನಾ ಹಾಡಲ್ಲಿ ಹಾಡಿದೆಯಲ್ಲ, ಆ ಹಾಡಲ್ಲಿ ಬರುವ ಸಾಲುಗಳಂತೂ ಅಮೋಘವಾಗಿದೆ. ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡೆಲ್ಲ ಕಾಡೆಲ್ಲ ಕಾಡೆಲ್ಲ, ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಎಂಥ ಸಾಲು ಸರ್ ಅದು. ಎಲ್ಲವೂ ಇನ್ನೂ ಬೇಕಾದಷ್ಟಿದೆ, ನಮಗೆ ಇನ್ನೂ ಬೇಕಾದಷ್ಟಿವೆ. ಯಾವ್ದು ಬೇಕಾರಾಗ್ಬೋದು ಸರ್. ಸಂದರ್ಭಕ್ಕೆ ಅನ್ವಯಿಸುವಂಥ ಚಿತ್ರಗಳು ಬರ್ತವೆ. ನಮ್ಮ ಸಂಸಾರದಿರ್ಬೋದು. ನಾನೊಬ್ಬ ನೀವು ಕಳ್ಳನ ಚಿತ್ರದಲ್ಲೂ ಕೆಲವು ಒಳ್ಳೊಳ್ಳೆ ಡೈಲಾಗ್ಗಳಿವೆ, ರೊಮ್ಯಾಂಟಿಕ್ ಸೀನ್ಗಳಿವೆ. ಅದು ಪಾಠಕ್ಕೆ ಯಾವುದು ಬರ್ತದೋ ತಟ್ಟನ್ನು ನೆನಪಾಗುತ್ತೆ. ಹಾಗಾಗಿ ಮಕ್ಕಳನ್ನು ಆನಂದದ ಕಡಲಲ್ಲಿ ಪಾಠದ ಮೂಲಕ ತಲುಪೋದಕ್ಕೆ ನಮಗೆ ರಾಜ್ಕುಮಾರ್ ಚಿತ್ರಗಳು, ಸಂಭಾಷಣೆಗಳು, ಹಾಡುಗಳು ಸರ್, ಮೌಲ್ಯಗಳನ್ನು ಈ ಮೂಲಕ ಹೇಳ್ಬಿಡ್ಬೋದು. ಸುಲಭವಾಗಿ ಹೇಳ್ಬಿಡ್ಬೋದು.
ಸರ್ ಅಣ್ಣವರು ಎಲ್ಲಾ ವರ್ಗದವ್ರಿಗೂ ಇಂಡೈರೆಕ್ಟ್ ಆಗಿ ಇನ್ಸ್ಪೈರ್ ಆಗಿದ್ರು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್. ಸಂಭಾಷಣೆ ಶೈಲಿಗಳನ್ನು ಇದಕ್ಕಿಂತ ತಿಳ್ಕೊಳ್ಳೋರ್ಗೆ ಇದಕ್ಕಿಂತ ಬೇಕಪ್ಪ. ಮುತ್ತರಂತ ಮಾತಾಡಿದ್ರಿ ಪೂಜಾರಪ್ಪನವ್ರೆ, ಚಿನ್ನದಂತ ಮಾತನಾಡಿದ್ರಿ, ಯಾವ್ದು ಬೇಕಾದ್ರೂ ತಗೊಳ್ಳಿ ಸರ್. ಮಯೂರದ್ದಿರ್ಬೋದು, ಬಬ್ರುವಾಹನ ಸರ್. ನಾವು ನಮ್ಮ ಜೈಮಿನಿ ಭಾರತ ಪಾಠ ಮಾಡೋದಕ್ಕೆ ಬಬ್ರುವಾಹನ ಅತ್ಯಂತ ಸೂಕ್ತವಾದದ್ದು. ಅದ್ಭುತವಾಗಿ ರೂಪಿಸಿದ್ದಾರೆ ನಮ್ಮ ಜೈಮಿನಿ. ಲಕ್ಷ್ಮೀಶ ಕವಿಗಿನ್ ಚೆನ್ನಾಗಿ ಮೂಡಿದೆ. ಸತ್ಯಹರಿಶ್ಚಂದ್ರ ಪಾತ್ರಗಳು ಸರ್, ಹುಣಸೂರು ಕೃಷ್ಣಮೂರ್ತಿಯವರ ಸಂಭಾಷಣೆ ಮತ್ತು ಚಿತ್ರಕಥೆ ಹಾಡುಗಳು. ನಾವು ಜಾತಿ ವಿನಾಶದ ಬಗ್ಗೆ ಹೇಳ್ಬೇಕಾರೆ ಕುಲದಲ್ಲಿ ಕೀಳಾವುದು ಹೇಳ್ಬಿಟ್ರೆ ಮುಗಿತಪ್ಪ. ಎಂಥ ಸಾಲುಗಳು. ಒಂದು ಹಾಡು ಸಾಕಂತಿಲ್ಲ, ಕೂತ್ಕೊಂಡು ಡಿಬೇಟ್ ಮಾಡೋದು, ಚರ್ಚೆಗಳು ಮಾಡೋ ಅವಶ್ಯಕತೆನೇ ಇಲ್ಲ. ಹೌದೌದು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜ್ಯೋತಿಯು ಸಿದ್ಧರು ಗುರುಗಳು, ಮಸಣದಲ್ಲಿ ವೀರಬಾಹುವ ಕೈಯ ಮೇಗಡೆ ಬೂದಿಯಾಗ್ತಾರೋ, ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲಾವುದೋ, ಹುಟ್ಟಿ ಸಾಯುವ ಹಾಳು ಮನಸಾನ ಮಧ್ಯೆ ಕೀಳಾವುದ್ ಮೇಲಾವುದೋ. ಈ ಹಾಡಿದೆಯಲ್ಲ, ಎಂಥ ಜಾತಿ ವಿನಾಶದ ತತ್ವ ಸರ್. ನಿಜ. ನನಗೆ ಈ ಭಕ್ತಕುಮಾರದ ಉದಾಹರಣೆ ಇಟ್ಕೊಂಡು ಹೇಳ್ತೀನಿ. ನೀವು ಎಂಥದ್ದೇ ಕತೆ ಕೊಟ್ಟರು ಸರ್, ಅಥವಾ ಯಾವುದೇ ಕತೆ, ಪೌರಾಣಿಕ ಮಾಡಲಿ, ಐತಿಹಾಸಿಕ ಮಾಡಲಿ, ಸಾಮಾಜಿಕ ಮಾಡಲಿ, ಯಾವುದೇ ಮಾಡಲಿ, ಅದಕ್ಕೆ ಕೊಡ್ತಾ ಇದ್ದು ಫಿಲಾಸಫಿಕಲ್ ಟಚ್ ಇತ್ತಲ್ಲ ರಾಜ್ಕುಮಾರ್ ಪಾತ್ರದ ಮೂಲಕ, ಅಂದರೆ ಅವರ ಕಣ್ಣೆವೆಗಳ ಮೂಲಕ, ಅವರ ಚರ್ಮದ ಮೂಲಕ, ಅಭಿನಯ, ಇಡೀ ದೇಹದ ಅಭಿನಯಿಸ್ಬೇಕಾರೆ ಕಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಷಣ ಯಾವುದೋ ಒಂದು ಅಂತ ಅವ್ರಿಗೆ ಅದು ಹೊಡೆದು ಬಿಡ್ತಾ ಇತ್ತು. ನನಗೆ ಗೊತ್ತಿಲ್ಲ, ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ನಾನು ಏನು ಮಾಡಿದೆ ಗಡಿಸ್ಬಿಡ್ತು ಅಂತ ಹೇಳ್ಕೊತಾರೆ. ಅದು ಅವ್ರ ವಿನಯ. ಆದರೆ ಗಡಿಸೋದು ಹೇಗೆ ಎಷ್ಟು ದೊಡ್ಡ ಫಿಲಾಸಫಿ ಕಥೆಯಲ್ಲಿ ಚಲನೆ ಆಗುತ್ತೆ ಅಂತಂದರೆ, ಭಕ್ತಕುಮಾರದಲ್ಲಿ ಅವನ ತಲೆಗೆ ಪಟ್ ಅಂತ ಹೊಡೆದ ತಕ್ಷಣ ಇದು ಅರೆಬಂಧ ಮಡಕೆ ಅಂತಾರೆ ನಾಮದೇವ್. ಹೌದು, ಇನ್ನೂ ಪೂರ್ಣ ಆಗಿಲ್ಲ, ನನಗೆ ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂತ. ಅದನ್ನೇ ಹೇಳಿದ್ದು ಅರೆಬಂಧ ಮಡಕೆ ಅಂತ, ಅಂದರೆ ಅಹಂಕಾರ. ಅಂದರೆ ಪ್ರತಿಯೊಂದು ಚಿತ್ರದಲ್ಲೂ ಸರ್, ನೀವು ನಿಮ್ಗೆ ಯಾವುದೇ ಚಿತ್ರ ನೀವು ಕಸ್ತೂರಿ ನಿವಾಸದಲ್ಲಿ ತೊಗೊಂಡು ಕೈಗೆ ಜಸ್ಚರ್ ಇದೆಯಲ್ಲ, ಇದು ನಾನು ಯಾವಾಗಲೂ ಹಿಂಗನ್ನೋದು ಹಿಂಗಂತಾಯ್ತು ನಾನು ಕೇಳಲ್ಲ ಅಂತ. ಅಂದರೆ ತ್ಯಾಗವೇ ಇಲ್ಲದ ಈ ದಿನಗಳಲ್ಲಿ ತ್ಯಾಗಮೂರ್ತಿಯಾಗಿ ಒಬ್ಬನ ಕಾಣಿಸ್ಕೊಳ್ಳೋದು ಎಲ್ಲ ಕೊಟ್ಟು ನಾನು ಕಳ್ಕೊಂಡು ಸುಮ್ಮನೆ ಬಂಗಾರದ ಮನುಷ್ಯದ ಕಥೆ ಇದೆ. ಸೈಲೆಂಟಾಗಿ ಒಬ್ಬನೇ ನಡ್ಕೊಂಡು ಹೋಗ್ಬಿಡೋದು ಇದೆಯಲ್ಲ. ಕಸ್ತೂರಿ ನಿವಾಸದಲ್ಲಾದರೂ ಪ್ರಿಯತಮೇನೂ ತ್ಯಾಗ ಮಾಡಿ, ಎಲ್ಲ ತ್ಯಾಗ ಮಾಡಿ, ಎಲ್ಲ ಕೊಟ್ಟು 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 ಸುಮ್ಮನೆ ಹೋಗ್ಬಿಡೋದು ಇದೆಯಲ್ಲ. ಇದು ಇವತ್ತಿಗೆ ಒಂದು ದೊಡ್ಡ ಮಾದರಿ, ಆದರ್ಶ. ಯಾಕೆಂದ್ರೆ ನಮಗೆ ನೀವು ಇವತ್ತು ಹುಡುಕಿದ್ರು ನಿಮ್ಗೆ ಆ ಥರದ ಪಾತ್ರಗಳು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಡೈಲಿ ಲೈಫಲ್ಲಿ. ಆದರೆ ಅಂಥವನ್ನ ತನ್ನ ಪಾತ್ರದ ಮೂಲಕ ಎಲ್ಲರಿಗೂ ಹೀಗಿರಬಹುದಾ ಅಂತ ಅವ್ರ ಹಾಡಿನ ಸಾಲುಗಳನ್ನು ನಾನು ಸರ್ವಶ್ರೇಷ್ಠವಾದ ಸಾಲಿನ ಹಾಡುಗಳು ಸರ್. ನಾನು ಯಾವತ್ತೇ ನೀವು ಬೇಜಾರಾಗಿದೆ ಅಂದರೆ, ಇವತ್ತು ಕನ್ನಡ ಜನ ಫಸ್ಟು ಕನ್ನಡದಲ್ಲಿ ಯಾರು ಒಂಚೂರು ಕನ್ನಡ ಪ್ರಜ್ಞೆ ಜಾಗೃತವಾಗಿದ್ದಾರೆ. ಮೊದಲವನು ಅದು ಆಕಸ್ಮಿಕ ಹತ್ತಿರದ್ದು ಬಾಡುವಂಥ ಹೂವು ಇದೆಯಲ್ಲ, ಬಾಡುವಂಥ ಹೂವು, ಬಾಳುವ ಆಸೆ ಎತ್ತಕ್ಕೆ, ಆ ಇಡೀ ಹಾಡಿನ ಪದ ಪುಂಜಗಳು, ಸಾಲುಗಳು, ಅವ್ರು ಹಾಡಿರೋ ರೀತಿ, ಅಭಿನಯಿಸಿರೋ ರೀತಿ ಸರ್ ಈಗಲೂ ನೆನೆಸ್ಕೊಂಡ್ರೆ ನಂಗೆ ಹೇಗೆ ಬಬ್ರುವಾಹನ ಸಾಲುಗಳಿಗೆ ನಮ್ಮ ಮೈ ರೋಮಾಂಚನ ಆಗುತ್ತೆ, ಹೇಗೆ ನಮಗೆ ಹಿರಣ್ಯಕಶಿಪು ಸಾಲುಗಳಿಗೆ ರೋಮಾಂಚನ ಆಗುತ್ತೆ, ಹಾಗೆ ಹಾಡುಗಳ ಹಿಂದಿನ ಫಿಲಾಸಫಿ, ಆ ಹಾಡುಗಳ ಹಿಂದಿನ ಫಿಲಾಸಫಿನ ಅಭಿನಯದಲ್ಲಿ ತರ್ತಾ ಇದ್ದಾರಲ್ಲ ಸರ್. ಇವತ್ತು ಹಾಡುಗಳ ನಿಮ್ಗೆ ಗೊತ್ತಿದೆ, ಶಬ್ದಗಳು ಕೇಳಿಸಲ್ಲ, ಕನ್ನಡತನ ಮಾಯ ಆಗಿದೆ, ಆರ್ಭಟ ಇರ್ತದೆ. ಆದರೆ ಕನ್ನಡತನವನ್ನು ಉಳಿಸ್ಕೊಂಡು ಎಲ್ಲ ಹೇಳ್ಕೊಂಡು ಫಿಲಾಸಫಿಕಲ್ ಟಚ್ ಕೊಡೋದಿದೆಯಲ್ಲ, ಅದು ಭಾಳ ಎಚ್ಚರದಿಂದ ಮಾಡ್ತಾ ಇದ್ದ ಕೆಲಸ ಅದು. ನನಗೆ ಆವಾಗ ಪ್ರತಿ ಕ್ಷಣವೂ ಆ ಹಾಡು ಹೇಳ್ಬೇಕಾದ್ರೆ, ಅದು ಬಾಡುವಂಥ ಹಾಡು ಹೇಳ್ಬೇಕಾದ್ರೆ ಅದು ಅಲ್ಲಿ ಬರೀ ಮಾಧವಿ ಕಾಣಿಸ್ತಾರಲ್ಲ, ಇಡೀ ಇವತ್ತಿನ ಯುವಜನತೆ ಕಾಣಿಸ್ತಾರೆ. ಅಷ್ಟು ಯುವಜನತೆಗೆ ಹೇಳಬೇಕಾದ್ದು ಎಲ್ಲದನ್ನೂ ಆ ಹಾಡಿನ ಮೂಲಕ ಭಾಳ ಸರಳವಾಗಿ ಎಲ್ಲ. ಆಮೇಲೆ ಮೇಲ್ನೋಟಕ್ಕೆ ಅವ್ರದ್ದು ಮೊದಲನೇ ಹಾಡು ಅಂತ ಕರೆಸ್ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಕೃಷ್ಣಲೀಲೇ ಹಾಡ್ಬಿಟ್ಟಿರ್ತಾರೆ, ಮಹಿಷಾಸುರಮರ್ದಿನಿ ಹಾಡಿರ್ತಾರೆ. ಆದರೆ ಎಮ್ಮೆ ಹಾಡು ಇದೆಯಲ್ಲ, ಎಮ್ಮೆ ಹಾಡಿನ ಸಾಲುಗಳನ್ನ ಸುಮ್ಮನೆ ಗಮನಿಸಬೇಕು ಸರ್. ಎಮ್ಮೆ ಹಾಡಲ್ಲಿರೋ ಸಾಲುಗಳು ಅತ್ಯದ್ಭುತವಾದಂಥ ಒಂದು ಗ್ರೇಟೆಸ್ಟ್ ಫಿಲಾಸಫಿ ಅದು. ಮನುಷ್ಯ ಎಮ್ಮೆ ಬಗ್ಗೆ ಹೇಳ್ತಾ 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 ಹಾಲಿನ ಬಗ್ಗೆ ಹೇಳ್ತಾ ಎಷ್ಟು ಚಂದ ಮಾತಾಡ್ತಾರೆ ಸರ್, ಎಷ್ಟು ಚಂದ ಹೇಳ್ತಾರೆ ಸರ್. ಹಾಗಾಗಿ ರಾಜ್ಕುಮಾರ್ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಕನ್ನಡ ಜನಕ್ಕೆ, ನಮಗೆ ಎಲ್ಲ ಸಾರಿ ಮಗು ಅಳದು ನಿಲ್ಲಿಸುತ್ತೆ ಅಂತಾರೆ. ಕಿವುಡಿ ಒಬ್ಬಳು ನನಗೆ ಮಾತು ಕೇಳಿಸ್ತಾ ಇಲ್ಲ, ರಾಜ್ಕುಮಾರ್ ಮಾತ್ರ ಅರ್ಥ ಆಗುತ್ತೆ ಅಂತ ಮಾತಾಡ್ತಾಳೆ. ಮಧ್ಯಮ ಒಬ್ಬ ಇಂಜಿನಿಯರ್ ಭಾಳ ಅದ್ಭುತವಾಗಿ ನನಗೆ ಒಂದು ಪ್ಲ್ಯಾನ್ ಏನು ಅಂತ ಗೊತ್ತಾಗುತ್ತೆ, ಹೆಂಗೆ ನಡ್ಕೋಬೇಕು, ಒಬ್ಬ ವಿದ್ಯಾವಂತ ಹೆಂಗಿರಬೇಕು ಅಂತ ಗೊತ್ತಾಗುತ್ತೆ. ನಾನು ಎಲ್ಲ ಕಲಿತ ಮೇಲೆ ನಾನು ವಾಪಸ್ ನನ್ನ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದನ್ನು ಬಂಗಾರದ ಮನುಷ್ಯ ಮೂಲಕ ಹೇಳ್ಕೊ ಎಷ್ಟೋ ಜನ ಬಂದುಬಿಟ್ಟಿರುತ್ತೆ ವಾಪಸ್ಸು. ಲಕ್ಷಾಂತರ ಜನ ಬಂದವರು ಊರಲ್ಲಿ ತೋಟ ಮಾಡ್ಕೊಂಡು ಕೀಲಾರದಲ್ಲಿ ನನ್ನ ಅರಿವಿಗೆ ಬಂದವ್ರು ಹೇಳ್ತಾ ಇದ್ದ. ಅವ್ರ ಪಿಕ್ಚರ್ ನೋಡ್ಬಿಟ್ಟು ನಾನು ಹೋಗ್ತಾ ಇರೋದು, ಯಾಕಂದರೆ ತೋಟ ಮಾಡಿಬಿಟ್ಟು ವಾಪಸ್ ಬಂದೆ, ನಾನು ಇಂಜಿನಿಯರ್ ಆಗಿದೆ ಬಿಟ್ಬಿಟ್ಟೆ, ಹಿಂಗೆ ಮಾತಾಡ್ತಾ ಇದ್ದ ನನ್ನ ಗೆಳೆಯ ಒಬ್ಬ. ಆ ಥರದವ್ರು ಇದೆ. ನೀವು ಪ್ರತಿಯೊಂದು ಚಿತ್ರಕ್ಕೂ ಹಾಗೆ ಆಕಸ್ಮಿಕವಾದಲ್ಲ ಅವ್ರ ನಡವಳಿಕೆ ರೀತಿ. ಆಮೇಲೆ
ತಮ್ಮ ಕಂಪನಿ ನಾಟಕದ ದಿನಗಳಲ್ಲಿ ಅನುಭವಿಸಿದ ಯಾತನೆಯನ್ನು ಅವರು ತುತ್ತ ತುದಿ ಅವರು ಎಲ್ಲಿವರೆಗೂ ಇದ್ದರು ರಾಜ್ಕುಮಾರು ಅಲ್ಲಿವರೆಗೂ ಯೋಗದವ್ರ ಜೊತೆ ನಡ್ಕೊಳ್ಳೋದು, ಕಂಪ್ನಿ ನಾಟಕದವ್ರು ಬಂದವ್ರ ಜೊತೆ ನಡ್ಕೊಳ್ಳೋದು, ನಮ್ಮ ಶಿವ ಪಿಕ್ಚರ್ ಪರವಾಗಿಲ್ಲ ಏಣಿಗೆ ಬಾಳಪ್ಪನ ಕೈಲಿ ಮಾಡಿಸಿ ನೋಡೋಣ ಅಂತ ಹೇಳೋದು ಇದೆಯಲ್ಲ, ಅದು ಅಂದರೆ ಅವ್ರಿನ್ನೂ ಕಂಪ್ನಿಯ ಇದನ್ನು ಪ್ರೀತಿನ ಮರ್ತಿಲ್ಲ. ಬಾಳಪ್ಪನವರು ಕರೆಸಿ ದೊಡ್ಡ ಜನ ಅವರು ಅಂತ ಅವರಿಬ್ಬರು ಪರಸ್ಪರ ಎದುರಿಗೆ ನಿಂತ್ಕೊಂಡ್ರೆ ಇವ್ರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಇವ್ರು ಅವ್ರ ಕಾಲು ಬಿಡಿ, ನೀವು ದೊಡ್ಡವರು ನೋಡೋರ್ಗೂ ಒಂದು ಹಬ್ಬ ಸರ್. ಬಂಗಾರದ ಮನುಷ್ಯ ಅಂತಂದಾಗ ನೆನಪಾಯ್ತು, ಅದೇ ಲಾಸ್ಟಲ್ಲಿ ಹೋಗ್ಬಿಡ್ತಾರೆ. ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಕಡೆಯಲ್ಲಿ ಆ ವಜ್ರಮುನಿ ಪಾತ್ರ ಬಂದ್ಬಿಟ್ಟು ಅವ್ನು ತಿಂತಾ ಇರೋ ಅನ್ನ ನಂದು ಅದು ಇದು ಅಂತೆಲ್ಲ ಹೇಳಿದಾಗ 7-8 ಪೇಜ್ ಮಾತಾಡ್ತಾರೆ ರಾಜೀವಪ್ಪ. ಅಂದರೆ ರಾಜ್ಕುಮಾರ್ ಪಾತ್ರ 7-8 ಪೇಜ್ ಮಾತಾಡುತ್ತೆ. ಏನಂದರೆ ನಾನು ಅದು ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಮತ್ತೊಂದು ಮಾಡಿದೆ ಅಂತೆಲ್ಲ ಅವ್ರಿಗೆಲ್ಲ ಉತ್ತರ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಸ್ಕ್ರಿಪ್ಟಲ್ಲಿ ಇತ್ತಂತೆ. ಶೂಟಿಂಗ್ ಮಾಡುವಾಗ ಎಲ್ಲ ಮುಗಿದ ಮೇಲೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆಯಲ್ಲ ಮಾಡಬೇಡಿ ಅಂತ ಅಣ್ಣವ್ರಿಗೆ ಹೇಳ್ತಾರೆ. ಮಾಡಬೇಡಿ, ಮತ್ತೆ ಒಂದು ಚರ್ಚೆ ಮಾಡಿ ಮತ್ತೆ ಬರೋಣ ಅಂತ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಮತ್ತೆ ಚರ್ಚೆ ಶುರುವಾಗುತ್ತೆ. ಏನು ಹೇಳ್ತಾರೆ ರಾಜ್ಕುಮಾರ್ ಅಂದರೆ, ಅವ್ನು ಮಾಡಿರೋದನ್ನು ಇಡೀ ಪ್ರೇಕ್ಷಕರು ನೋಡಿದ್ದಾರೆ, ಇಡೀ ಸಿನಿಮಾ ನೋಡಿದ್ದಾರೆ. ತಿರ್ಗಾ ಇವ್ನು ನಿಂತ್ಕೊಂಡು ನಾನು ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ಕೊಂಡ್ರೆ ವಾಚ್ಯ ಆಗುತ್ತೆ. ಆಮೇಲೆ ಅವನೊಬ್ಬ ಸಿನಿಮಾ ಜನ ಚಪ್ಪಾಳಿ ಹೊಡಿಬೋದು, ಆದರೆ ಸಿನಿಮಾ ಪ್ರಜ್ಞೆ ಇದೆ ಸರ್. ಎಷ್ಟು ಚೆನ್ನಾಗಿತ್ತು, ಜನ ಚಪ್ಪಾಳಿ ಹೊಡಿಬೋದು, ಆದರೆ ಅವನು ಬಂಗಾರದ ಮನುಷ್ಯ ಆಗೋಲ್ಲ, ಒಬ್ಬ ಸಿನಿಮಾ ಹೀರೋ ಆಗ್ತಾನೆ ಅಷ್ಟೇ ಅಂತ ಹೇಳಿ ಏನು ಮಾಡೋದು ಬೇಡ, ಊಟಕ್ಕೆ ಕೈ ತೊಳ್ಕೊಂಡು ಎದ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇದೆ ಅಂತ ರಾಜ್ಕುಮಾರ್ ಅವ್ರು ಕೊಡೋ ಸಜೆಷನ್ ಅದು. ಅಂದರೆ ಅವ್ರಿಗೆ ಒಂದು ಸಿನಿಮಾ ಅಂದರೆ ಏನು ಅನ್ನೋ ಪ್ರಜ್ಞೆ ಎಷ್ಟಿತ್ತು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು. ಅಣ್ಣ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲಿ ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಣ್ಣವ್ರಿಗಿದ್ದಂಥ ಸಿನಿಮಾ ಪ್ರಜ್ಞೆ ಹೇಗಿತ್ತು, ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ಹಳಗನ್ನಡ, ಸಂಸ್ಕೃತ ಭೂಯಿಷ್ಠವಾದ ಕನ್ನಡ, ಹೊಸಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ, ಕಾವ್ಯಗಳು ಹೇಗಿದೆ, ಹಾಗೆ ಬೇರೆ ಬೇರೆ ಕನ್ನಡಗಳನ್ನ ಓದ್ಕೊಳ್ಳೋದಿದ್ರೆ ಕನ್ನಡ ಭಾಷೆಯನ್ನು ಅಷ್ಟು ಸ್ಫುಟವಾಗಿ ಅಷ್ಟು ಚಂದವಾಗಿ ಎಲ್ಲ ಪಾತ್ರಕ್ಕೂ ಮ್ಯಾಚ್ ಆಗೋದು. ನನಗೆ ಸರ್ ನಾನಾರು ಅಂತ ಹೇಳೋ ಇದು ಸರ್, ಇವತ್ತು ಯಾರೇ ಹೀರೋ ಮಾತ್ರ ನಾನಾರು ಅಂತ ಸರ್, ನಾನಾರು ರಮೇಶ್ ಪ್ರತಿ ಸಾಲುಗಳು ಒತ್ತಿ 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 ತೂಕವನ್ನು ಹೆಚ್ಚಿಸ್ತಾರೆ ಪಾತ್ರ. ನನ್ನ ಮಗ ಈಗ ಒಂದು 12 ವರ್ಷ ಅವನಿಗೆ. ಅವನು ಈ ಇಡೀ ಜಗತ್ತಿನ ಎಲ್ಲ ಸಿನಿಮಾಗಳು ನೋಡ್ತಾನೆ. ಆದರೆ ಯಾವತ್ತೋ ಒಂದು ದಿವಸ ಈ ನಾನಾರು ಅದೆಲ್ಲ ನನ್ನ ದೊಡ್ಡ ಮಗ ಅದನ್ನ ಮೊಬೈಲಲ್ಲಿ ಹಾಕೊಂಡು ನೋಡುವಾಗ ಏನೇನೋ ಹೇಳ್ತಾ ಇದ್ದ. ಇವನೇನು ಹೇಳ್ದಂದರೆ, ಜಗತ್ತಲ್ಲಿ ಈ ಥರ ಇನ್ಯಾರಿಗೂ ಹೇಳೋಕ್ಕಾಗಲ್ಲ. ಹೌದು, ಅದಂತೂ ನಿಜ. ಅವರ ಸಂಭಾಷಣಾ ಶೈಲಿಗಳು, ಬಬ್ರುವಾಹನ ಇರಲಿ, ಹಿರಣ್ಯಕಶಿಪು ಇರಲಿ, ಕೃಷ್ಣದೇವರ ಇರಲಿ, ಎಚ್ಚಮ್ಮ ನಾಯಕ ಇರಲಿ, ಆ ಪಾತ್ರ. ಆಮೇಲೆ ನಾನೊಬ್ಬ ಕಳ್ಳದಲ್ಲೂ ಕೂಡ ಅವನು ತಪ್ಪಿಸ್ಕೊಬಂದು ಆ ಮರದ ಕೆಳಗಡೆ ಒಂದೇ ಟೇಕಲ್ಲಿ ಅಷ್ಟು ಒಂದು 20 ನಿಮಿಷದ ಡೈಲಾಗು, ವೆರೈಟೀಸ್ ಆಫ್ ಬೇರೆ ಬೇರೆ ಎಮೋಷನ್ಸ್ಗಳು. ಅದು ನನಗನ್ಸುತ್ತೆ ಸರ್, ಒಬ್ಬ ವಿದ್ಯಾರ್ಥಿಯಾಗಿ, ಅಧ್ಯಾಪಕ ಕ್ಷೇತ್ರದಲ್ಲಿದ್ದ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗನ್ಸೋದೇನೆಂದರೆ, ರಾಜ್ಕುಮಾರ್ ಅವರು ಇವರು ಯಾವ ಸಂಸ್ಕಾರದ ಎತ್ತರ ಪಡೆದ್ರು ಅನ್ನೋದು ಹೌದು. ಅದು ಒಬ್ಬ 3ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಹುಡುಗ ಆ 2 ಕನಸಿನಲ್ಲಿ ಪ್ರೊಫೆಸರ್ ಪಾತ್ರವನ್ನು ಮಾಡಿ ಇಂಗ್ಲೀಷ್ ಕನ್ನಡ ಅಂತ ಹೇಳ್ತೀವಲ್ಲ, ಇಂಗ್ಲೀಷು ಜೊತೆಗೆ ಆಪರೇಷನ್ ಡೈಮಂಡ್ ರಾಕ್ನ ಇಫ್ ಯು ಕಮ್ ಟುಡೇ ಹಾಡು, ಆಮೇಲೆ ಲವ್ ಮಿ ಆರ್ ಹೇಟ್ ಮಿ ಅದರ ವೈಖರಿಗಳು. ರಾಜ್ಕುಮಾರು ಆ ಹಾಡಿನಲ್ಲಿರುವಂಥದ್ದು, ಆಮೇಲೆ ನಮ್ಮ ನ್ಯಾಯವೇ ದೇವರು ಹಾಡು, 2 ಕನಸು ಹಾಡುಗಳ ಭಾವಾಭಿನಯ ಜೊತೆಗೆ ಪ್ರಣಯಗಳು ಸರ್. ಪ್ರಣಯದ ಕಾಳಿದಾಸದ ಪ್ರಣಯನೇ ಒಂಥರ, ಬಬ್ರುವಾನದ ಉಲುಪಿ ಜೊತೆಯ ನಿನ್ನ ಕಣ್ಣ ನೋಟದ ಪ್ರಣಯ ಒಂಥರ, ಈ ಮೌನವ ತಾಳೆನೋ ಮಯೂರದ್ದೇ ಒಂಥರ, ನಾನೊಬ್ಬ ಕಳ್ಳದ್ದೇ ಒಂಥರ, ನಾನಿನ್ನ ಮರೆಯಲಾರದ ಪ್ರೇಮವೇ ಒಂಥರ, ಎಲ್ಲ ಬಗೆಯೂ ಭಿನ್ನ. ಶಂಕರ್ ಗುರುವಿನಲ್ಲಿ ಶಂಕರ್ ಪಾತ್ರದ ಸಾತ್ವಿಕ ರೂಪನೇ ಬೇರೆ, ಗುರುವಿನ ಒಂದು ತುಂಟಾಟನೇ ಬೇರೆ, ಆ ತುಂಟಾಟದ ಸ್ವರೂಪ ಬೇರೆ, ರಾಜಶೇಖರ್ ಗಾಂಭೀರ್ಯವೇ ಬೇರೆ. ಅವರೆಲ್ಲರಿಗೂ ಒಂದು ಡ್ಯುಯೆಟ್ ಹಾಡಿದೆ, ಅದು ಹಲವು ಭಾಷೆಗಳಲ್ಲಿ ಫೇಲ್ ಆಯಿತು. ಅದು ಹಲವು ಭಾಷೆಗಳಲ್ಲಿ ಫೇಲು. ನಡಿಗರ ತಿಲಕಂ ಶಿವಾಜಿ ಗಣೇಶನು, ಜೇಮ್ಸ್ ಬಾಂಡ್ ಕೃಷ್ಣ, ಅಮಿತಾಬ್ ಬಚ್ಚನ್ನು, ಅಟ್ಟರ್ ಫ್ಲಾಪ್. ರಾಜ್ಕುಮಾರ್ ಏನು ಸರ್ ಅದು, ಶಂಕರ್ ಗುರು ಅದ್ಭುತ. ಯಾವ ಪಾತ್ರಕ್ಕೆ ಆಗಲಿ ತನ್ಮಯತೆ, ಕಾಳಿದಾಸದ ತನ್ಮಯತೆ ಒಂದಾ ಎರಡ ಸರ್. ರಮೇಶ್ ಸರ್, ಅಣ್ಣವರ ಸಿನಿಮಾ ಪ್ರಜ್ಞೆ ವಿಚಾರಕ್ಕೆ ಅಂತ ಬಂದಾಗ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರ. ಅದನ್ನು ನಾವು ಕೇವಲ ಸಿನಿಮಾಗಳ ಮೂಲಕ ಹೇಳೋಕ್ಕಾಗೋದಿಲ್ಲ.
ಕಾದಂಬರಿ ಸಿನಿಮಾಗಳನ್ನ ಮಾಡ್ತಾಯಿದ್ರು, ಅವ್ರನ್ನೇ ಕರೆಸ್ತಾಯಿದ್ರು, ಆ ಮೂಲಕ ಸಾಮಾಜಿಕವಾಗಿ ಸಂದೇಶಗಳನ್ನ ಕೊಡ್ತಾಯಿದ್ರು. ಯಾರೂ ಕೂಡ ಅವ್ರು ಬಂದು ಈ ಥರ ಮಾಡಿ ಅಂತ ಹೇಳ್ತಿರಲಿಲ್ಲ. ಆದರೆ ಆ ರೀತಿಯ ಕಥೆಗಳು ಬಂದಾಗ ಅವ್ರು ಅದನ್ನು ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂತೇಳಿ. ಈ ಒಂದು ಕಾದಂಬರಿ ಆಧಾರಿತ ಅಥವಾ ಸಾಮಾಜಿಕ ಪ್ರಜ್ಞೆ ಅಣ್ಣವ್ರಿಗೆ ಎಷ್ಟು ಯಾವ ಮಟ್ಟಕ್ಕಿತ್ತು ಅನ್ನೋದ್ರ ಬಗ್ಗೆ. ಇಲ್ಲ, ಮೊದಲನೇದು ನನಗೆ ಅವರ ಜೀವನದ ಕಡೆ ಆಸೆಗಳನ್ನೆಲ್ಲ ವ್ಯಕ್ತಪಡಿಸ್ಕೊಂಡಾಗ ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ನಗ್ತಾ ಫಸ್ಟ್ ಹೇಳೋದು ಅವರ ಕಡೆ ಇಂಟರ್ವ್ಯೂಗಳು ಒಂದರಲ್ಲಿ ಹೇಳ್ತಾರೆ, ತುಂಬ ಒಳ್ಳೆ ಪಾತ್ರಗಳು ಮಾಡಬೇಕು ಇನ್ನು ಅಂತಾರೆ. ನಮಗೆ ಗರ ಬಡ್ದೋಗ್ಬಿಡುತ್ತೆ, ತುಂಬ ಒಳ್ಳೆ ಪಾತ್ರಗಳು ಮಾಡಬೇಕು ಅಂತ ರಾಜ್ಕುಮಾರ್ ಹೇಳ್ತಾ ಇದ್ದಾರೆ. ಅಂದರೆ ನಮ್ದು ಇನ್ನೂ ಶೂನ್ಯ, ನಾವು ಶುರುನೇ ಆಗಿಲ್ಲ ಬದುಕು ನಮ್ಮ ಆ್ಯಕ್ಟರ್ಗಳದು ಅಂತ ಅವ್ರ ಹಂಗಂದ ಮೇಲೆ. ಅಂದರೆ ಬೇರೆ ಇನ್ನೊಂದೇನೋ ಇದೆ ಈ ಆಧ್ಯಾತ್ಮದಲ್ಲಿ ಅಂತ ಆಯಿತಾ. ಅದೇ ರಾಜ್ಕುಮಾರು ಸರಿ ಇದು ಬಿಟ್ಟು ಸಾಮಾಜಿಕ ಬದುಕಿನಲ್ಲಿ ಏನು ಮಾಡಬೇಕು ಅಂತ ಮತ್ತೆ ಹೋಗಿ ಭೂಮಿ ಕೆಲಸ ಮಾಡಬೇಕಪ್ಪ, ಭೂಮಿ ಕೆಲಸ ಮಾಡೋಕೆ ನಮ್ಮೂರು ಕಾಡಲ್ಲಿ ಅಂತ. ಅಂದರೆ ರೈತ ಪಡುತ್ತಾ ಇದ್ದ ಕಷ್ಟಗಳು, ಆ ಕಾಲದಲ್ಲಿ ಶೋಷಿತ ಸಮುದಾಯ ಎದುರಿಸ್ತಾ ಇದ್ದಂಥ ನೋವುಗಳು, ಅಪಮಾನಗಳನ್ನು ಮೀರಿ ಬೆಳೆದು ನಿಲ್ಲುವಂತಹ ಒಂದು ದೊಡ್ಡ ಬೃಹತ್ ವ್ಯಕ್ತಿಯಾಗಿ ತಾನೇನು ನಿಂತ್ಕೊಂಡಿದ್ದೀನಲ್ಲ, ಹಾಗೆ ಇಡೀ ಜಗತ್ತು ಬೇರೆ ಬೇರೆ ವೃತ್ತಿಗಳಲ್ಲಿ ನಿಂತ್ಕೊಳ್ಳೋಕೆ ಆಗಬೇಕು. ಇದು ಯಾವುದೋ ಒಬ್ಬ ಅಪ್ಪಾಜಿ ಮಗನಿಗೆ ಸಿಕ್ಕಿದ ಮಾತ್ರ ಅಂತಲ್ಲ, ಎಲ್ಲರಿಗೂ ಸಿಗಬೇಕು ಸಾಮಾಜಿಕವಾದ ನ್ಯಾಯ ಅನ್ನೋ ಕಾರಣಕ್ಕಾಗಿಯೇ ಅವರು ಅನೇಕ ಅವರು ನನ್ನ ಗೆಳೆಯರು ಅವರ ಭಾಷೆ ಉಚ್ಚಾರಣೆ ಬಗ್ಗೆ ಮಾತಾಡ್ಬೇಕಾರೆ ಹೇಳ್ಬೇಕಾರೆ ಇವತ್ತಿನ ಆಧುನಿಕ ನಾವು ಟ್ರೈನ್ಡ್ ಅಂತೇನು ಅನ್ಕೋತೀವಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ರೆಪರ್ಟ್ರಿಗಳಲ್ಲಿ ಡ್ರಾಮಾ ಸ್ಕೂಲ್ಗಳಲ್ಲಿ, ವರ್ಲ್ಡ್ ವೈಡ್ ಡ್ರಾಮಾ ಸ್ಕೂಲ್ಗಳಲ್ಲಿ ಅವರೊಂದು ಮಾತು ಹೇಳ್ತಾ ಇರ್ತಾರೆ. ರಾಜ್ಕುಮಾರ್ ಅವ್ರಿಗೆ ಇದು ಕೆಲವು ಪಾತ್ರ ಮಾಡೋಕ್ಕಾಗುತ್ತೆ, ಕೆಲವು ಮಾಡೋಕ್ಕಾಗಲ್ಲ ಅಂತ ತುಂಬ ಒಂಥರ ಚರ್ಚೆ, ಭಾಳ ಬೌದ್ಧಿಕವಾದ ಚರ್ಚೆ ಏನೋ ಆ ಥರ ಮಾತಾಡ್ತಾ ಇರುತ್ತೆ. ನನ್ನ ಮುಂದೆ ಅವರು ನಗಪಾಟ್ಲು ಸರ್. ನಾವು ನೋಡಿದ್ರೆ ಅಯ್ಯೋ ಚರ್ಚೆ ಮಾಡಿದ್ರು ನಾವು ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ. ಸರ್ ಇಂಗ್ಲೀಷ್ ಗೊತ್ತಿರಬೇಕು ಅಂತಲ್ಲ ಸರ್, ಇಂಗ್ಲೀಷನ್ನು ಕಲಿತು ಆ್ಯಕ್ಟ್ ಮಾಡೋಕ್ಕಾಗುತ್ತೆ. ಜರ್ಮನ್ರಿಗೇನು ಇಂಗ್ಲೀಷ್ ಗೊತ್ತಿಲ್ಲ ಸರ್, ಜಗತ್ತಿನ ಶ್ರೇಷ್ಠವಾದ ತಂತ್ರಜ್ಞಾನ ಮಾಡಲ್ವಾ? ಜಪಾನ್ ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಸರ್ವಶ್ರೇಷ್ಠವಾದ ಮಾಡಲಿಲ್ವಾ? ನಿಮ್ಗೆ ಈ ಥರದ 100 ದೇಶಗಳ 100 ಅತ್ಯುತ್ತಮವಾದ ಉದಾಹರಣೆಗಳು ಕೊಡ್ಬೋದು ನಾವು, ತಾಂತ್ರಿಕವಾಗಿ ಬೆಳೆದಂಗೆ. ರಾಜ್ಕುಮಾರು ಅದನ್ನು ಭಾಷೆ ಮೂಲಕ ತನ್ನ ಪಾತ್ರದ ಮೂಲಕ ಮಾಡಿಬಿಟ್ಟಿದ್ದಾರೆ ಸರ್. 2.5-3 ನಿಮಿಷ ರೋಮಿಯೋ ಜೂಲಿಯೆಟ್ ಒಂದು ಪಾತ್ರ ಮಾಡ್ತಾರೆ ಒಂದು ಸಿನಿಮಾದಲ್ಲಿ. ಅವರು ರೋಮಿಯೋ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ನನ್ನ ತತ್ತರಿಸೋದೆ ನಾನು ಆ ಇಂಗ್ಲೀಷ್ ಸ್ಪೀಕ್ ಅಮ್ಮ ಪಿಕ್ಚರಲ್ಲಿ ಸರ್, ತತ್ತರಿಸೋದೆ. ಅವರೇ ಬಲೆ ಜೋಡಿಗೆ ಬಂದರೆ ಹೆಂಗೆ ಮೊದಲನೇ ಸೀನ್ ಓಪನ್ ಆಗೋದೆ ಹೆಂಗೆ. ಒಂದ್ಸಲಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅಬ್ಬಾ ಅನಿಸುತ್ತೆ. ಅದನ್ನು ನೋಡಿ ನಾವು ಅಂದರೆ ಬೇರೆ ಅವರು ರೈತನಾಗಿದ್ದರು, ಸರ್ವಶ್ರೇಷ್ಠವಾದ ರೈತನೇ ಆಗ್ತಾಯಿದ್ರು. ಅವರೊಬ್ಬ ಕಾರ್ಮಿಕ ಆಗಿದ್ದರೆ ಅವರ ಬರೀ ಕಾರ್ಮಿಕನಾಗಿ ನಡೆಸಿದ್ರಲ್ಲ ಸೂಪರ್ ಡೂಪರ್ ಹಿಟ್ ಅದು ಕನ್ನಡ ಪಿಕ್ಚರ್ ನಮ್ಮ ಮಾಧವಿಯವ್ರ ಜೊತೆ ಮಾಡೋದು ಅನುರಾಗ ಅರಳಿತು, ಶ್ರೇಷ್ಠವಾದ ಕಾರ್ಮಿಕನೇ ಆಗ್ತಾಯಿದ್ರು ನನಗನ್ಸುತ್ತೆ ಅವರು. ಅಥವಾ ಇನ್ನೊಂದು ಏನೋ ರೈತ ಆಗಿದ್ರು, ಕಾರ್ಮಿಕ ಆಗಿದ್ರು, ಸಾಹಿತಿ ಆಗಿದ್ರು, ನಾಂದಿ ಅನೇಕ ಚಿತ್ರಗಳಲ್ಲಿ ಒಬ್ಬ ಟೀಚರ್ ಆಗಿದ್ರು, ಅದ್ಭುತ ಟೀಚರೇ ಆಗಿದ್ರು. ಅವ್ರು ಟೀಚರೇ ಅವರು ಸರ್. ಬೇರೆ ಥರದ ಬೇರೆ ಬೇರೆ ಪಾತ್ರಗಳನ್ನ ಮಾಡೋದ್ರ ಮೂಲಕ ಒಬ್ಬ ಮನುಷ್ಯ ಹೀಗಿರ್ಬೋದು ಅನ್ನುವ ಪ್ರಜ್ಞೆಯನ್ನು ಸರಳವಾಗಿ ಸಾಮಾನ್ಯ ಜನಕ್ಕೆ ತನ್ನ ಸ್ಫುಟವಾದ ಭಾಷೆಗಳಿಂದ ಸರಳ ನಡವಳಿಕೆಗಳಿಂದ ಹೇಳ್ಕೊಡೋ ಪ್ರಯತ್ನ ಮಾಡಿದ್ರಲ್ಲ, ಅದಕ್ಕೆ ಕನ್ನಡಕ್ಕೊಬ್ಬ ಶ್ರೇಷ್ಠವಾದ ಮನುಷ್ಯ ಅಂತ ನಾನು ಕರೀತಾರೆ. ನಿಜ, ಅದು ಅಂಡರ್ಲೈನ್. ಅದು ಎಷ್ಟೋ ಪಾತ್ರಗಳು ಭಕ್ತ ಕುಂಬಾರ ಹಿಂಗಿದ್ದ ನಮಗೆ ಗೊತ್ತಾಗಲಿಲ್ಲ, ಕೈಯೇ ಕತ್ತರಿಸ್ಕೊಂಬಿಟ್ಟ, ಈ ಥರದ್ದು ಸತ್ಯಗಳಿತ್ತ ನಮಗೆ. ಅದು ಹಿಂಗೆ ಸತಿಶಕ್ತಿಲಿ ಒಂದೇ ಇದರಲ್ಲಿ 2 ಪಾತ್ರ ಹೆಂಗೆ ಸರ್ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಇನ್ನು ಹಾಡಿನ ವಿಚಾರಕ್ಕೆ ಬರ್ತಾರೆ ಎಲ್ಲರೂ, ಭಾಷೆನ ನಾವು ಅಷ್ಟು ಹಗುರವಾಗಿ ತೊಗೊಳ್ಳೋ, ಏನು ಅವ್ರ ಭಾಷೆ ಬಂದಿದ್ದೆ ಹಂಗೆ, ಒಬ್ಬ ನಟ ಆದ್ರೆ ಅದೇ ಥರ ಭಾಷೆ ಮಾತಾಡ್ಬೇಕಾ? ಒಳ್ಳೆ ಶುದ್ಧವಾದ ಭಾಷೆನ ಯಾಕೆ ಮಾತಾಡಬೇಕು? ನೋ, ಅಳಿಬೇಡ್ಕಣ್ಣೆ ಸುಮ್ಕಿರ್ರೆ ನನ್ನ ಮುದ್ದಿನ ರಾಣಿ ಗರ್ಗರ್ ಅಂತ ಹಿಂಗೆ ಮಾತಾಡೋ ರಾಜ್ಕುಮಾರು ಸೇಮ್ ಅದೇ ರೆಕಾರ್ಡಿಂಗ್ ಥಿಯೇಟ್ರಲ್ಲಿ ಮಾಣಿಕ್ಯ ವೀಣಾಮ್ ಅಂತ ಹಾಡ್ತಾರೆ ಸರ್. ಇವೆರಡು ವ್ಯತ್ಯಾಸ ಗೊತ್ತಾಗಲ್ವ ಜನಕ್ಕೆ, ನಮ್ಮ ಬುದ್ಧಿವಂತರಿಗೆ? ಮಾಣಿಕ್ಯ ವೀಣಾ ಮುಖ ಹೆಂಗೆ ಸರ್ ಆಡೋಕ್ಕೆ ಸಾಧ್ಯ? ಒಂದು ಅಕ್ಷರನೂ ತಪ್ಪಿಲ್ಲದೆ ಸ್ಫುಟವಾದ್ದು, ಎಲ್ಲರಿಗೂ ಸರಿ ತೂಗಿಸೋದು. ಯಾರೋ ಮಂತ್ರಾಲಯ ಮಹತ್ವದಲ್ಲಿ ಪುಣ್ಯಾತ್ಮ ಏನು ಅವರಿಗೆ ಪರಿಶೀಲನೆ ಊಟದ್ದು ಎಲ್ಲ ಹೇಳ್ಕೊಡೋಕ್ಕೆ, ಆ ಶಾಸ್ತ್ರಗಳು ಹೆಂಗೆ ಇದ್ದರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಕೊಡೋಕ್ಕೆ ಅಂತ ಕರೆಸಿದ್ರೆ 2ನೇ ದಿನಕ್ಕೆ ಅವ್ನು ಓಡೋಗಿದ್ದಂತೆ. ಯಾಕೆ ಅಂದರೆ ದಯವಿಟ್ಟು ಕ್ಷಮಿಸಿ, ನನಗಿಂತ ಚೆನ್ನಾಗಿ ಅವರೇ ಎಲ್ಲ ಮಾಡ್ತಾರೆ, ಈಗಾಗಲೇ ಪಕ್ಕಾ ಮಾಡ್ತಾರೆ. ಏನು ಆ ಜನಾಂಗ ಏನು ಮಾಡಬೇಕಾಯ್ತು ನನಗಿಂತ ಚೆನ್ನಾಗಿ ಅವರೇ ಮಾಡ್ತಾಯಿದ್ದಾರೆ, ಅವ್ರಂಗೆ ನಡ್ಕೊಂಡಿದ್ದಾರೆ. ಹಂಗಂತ ಅವರು ಹಂಗಂತ ಅವರು ಚಕ್ಲಮಕ್ಲ ಹಾಕ್ಕೊಂಡು ಒಂದು ಕಾಲನ ಮೇಲೆ ಕೂತ್ಕೊಂಡು ಮೂಳೆ ಹಿಂಗೆ ಕಡಿತಾ ಇರೋದನ್ನ ಒಂದು ಫೋಟೋ ನೋಡಿದ್ರೆ ನಾವು ಹಿಂಗೆ ತಿನ್ನಬಾರ್ದಾಗಿತ್ತು ಅನ್ಸೋ ವಿಚಾರ ಮಾಡ್ತಾರೆ. ಹೆಂಗೆ ಸರ್ ಇದು? ಈ ಸಮನ್ವಯತೆ ಗಾಂಧಿ ಹೇಳಿದ್ದು. ಇದನ್ನು ಅಂದರೆ ಎಲ್ಲವನ್ನೂ ಕೂಡ ನೀವು ಒಟ್ಟಾಗಿ ತರೋದಕ್ಕೆ ಮಾಡೋಕ್ಕೆ ವ್ಯಕ್ತಿ ಕೈಲಿ ಬಹಳ ದೀರ್ಘವಾದ ಒಂದು ತಪಸ್ಸು, ಹಠ, ಅಪಮಾನ, ನೋವು
ತನ್ನ ಮೊದಲನೇ ಪಿಕ್ಚರ್ಲಿ ತನ್ನ ಹೆಸರು ಚೇಂಜ್ ಆಗೋಯ್ತು ಅಂದ ತಕ್ಷಣ ಅವ್ರು ತನಗೇನು ಗೊತ್ತಿರಲ್ಲ, ಅವನು ಮುತ್ತುರಾಜ್ ಅಂತ ಎಲ್ಲ ಕಡೆನೂ ಬರೆದಿದೆ, ನೋಡಿದ್ರೆ ಇಲ್ಲಿ ರಾಜ್ಕುಮಾರ ಅಂತ ಹಾಕ್ಬಿಟ್ಟಿದ್ದಾರೆ. ಯಾರು ರಾಜ್ಕುಮಾರ ಅಂತ ಹಾಕ್ಬಿಟ್ರು ಅಂತ ಹೋಗಿ ಡೈರೆಕ್ಟರ್, ಸರ್ ನೀವು ಚೇಂಜ್ ಮಾಡಬಾರ್ದಾಗಿತ್ತು, ಇದನ್ನು ಕಣ್ಣಪ್ಪನ ನೀವು ಯಾಕೆ ಸರ್ ಹಿಂಗೆ ಮಾಡಿಬಿಟ್ರಿ, ನಾನು ಚೆನ್ನಾಗಿ ಮಾಡ್ತಿದ್ನೋ ಸರ್ ಆ್ಯಕ್ಟಿಂಗು. ಇಲ್ಲ ಕಣ್ರಿ, ನಿಮ್ಮ ಅಪ್ಪ ಆಸೆ ಪಡ್ತಾಯಿದ್ರು ರಾಜ್ಕುಮಾರ್ ನಂಗಿದ್ದಾನೆ ನಮ್ಮ ಕೂಸು, ಅವ್ನಿಗೆ ಏನಾದ್ರು ಒಂದು ಮಾಡಿ ಅಂತ ಹೇಳ್ತಾಯಿದ್ರು. ಅದನ್ನ ನೆನಪಾಯಿತು, ಅದಕ್ಕೋಸ್ಕರ ನಾನು ರಾಜ್ಕುಮಾರ ಅಂತ ಇಟ್ಟೆ ಕಣಪ್ಪ ಅಂತ ಅವ್ರು ಹೇಳಿ ಕಳಿಸ್ತಾರೆ. ನನ್ನ ಹೆಸರು ರಾಜ್ಕುಮಾರ ಅನ್ಕೊಂಡು ಬರ್ತಾರೆ. ಮಗುತನ ಬೇಕು, ಚೈಲ್ಡ್ ಲೈಕ್. ಬಾಲಿಶತನ ಬೇರೆ, ಮಗುತನ ಬೇರೆ. ನಮ್ಮ ಇವತ್ತಿನ ಜನಕ್ಕೆ ಎರಡರ ವ್ಯತ್ಯಾಸ ಗೊತ್ತಿಲ್ಲ. ಕವಿರತ್ನ ಕಾಳಿದಾಸ ಅದು ರಾಜ್ಕುಮಾರ್ ಅವರು ಆ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಗುಬ್ಬಿ ಕಂಪ್ನಿನಲ್ಲಿ ಕುರುಕ್ಷೇತ್ರ ನಾಟಕ ಮಾಡಬೇಕಾದ್ರೆ ಒಂದು 100 ದಿನ, ಒಂದು 3-4 ತಿಂಗಳು ಒಂದು ಊರಲ್ಲಿ ಮೊಕ್ಕಾಂ ಮಾಡಿದ್ರೆ ಅಲ್ಲಿ ರಂಗದ ಮೇಲೆ ಆನೆಗಳು, ಕುದುರೆಗಳು ಇವೆಲ್ಲ ಬಂದು ದೊಡ್ಡ ಸೈನ್ಯದ ಒಂದು ನಾಟಕ. ಅದು ವಿಜೃಂಭಣೆಯಾಗಿ ಆಗುತ್ತೆ. ಆ ನಾಟಕದ ಶೋಗಳೆಲ್ಲ ಮುಗಿದ ಮೇಲೆ ಕಡೆ ಒಂದು 3-4 ದಿವಸ ನಾಟಕದ ಕಂಪ್ನಿ ಕ್ಲೋಸ್ ಮಾಡಬೇಕಲ್ಲ, ಆಗ ಕಾಳಿದಾಸ ನಾಟಕ ಆಡೋರಂತ. ಆ ಕಾಳಿದಾಸ ನಾಟಕ ಯಾಕೆ ಅಂದರೆ ಸುಮ್ಮನೆ ಒಂದು ಸಾಫ್ಟ್, ಒಂದು ರೊಮ್ಯಾಂಟಿಕ್ ಆದಂಥ ಒಂದು ಇದು, ಆ ಒಂದು ಇದರಿಂದ ಒಂದು ಆ ಕಲಾವಿದರ ಚೇಂಜ್ ಓವರ್ಗೆ. ಆದರೆ ಆ ನಾಟಕ ನೋಡೋಕ್ಕೆ ಜನ ಇರ್ತಿರ್ಲಿಲ್ವಂತೆ. ಆ ನಾಟಕ ಪಾತ್ರಧಾರಿಗಳೇ ಬಂದಿಲ್ಲ ಆಡಿಯನ್ಸಾಗಿ ಕೂತ್ಕೊಳ್ಳೋದು. ಸೊ ಹಾಗಾಗಿ ಆ ನಾಟಕ ಕಮರ್ಷಿಯಲಿ ಫ್ಲಾಪು. ಆ ನಾಟಕನ ಸಿನಿಮಾ ಮಾಡಬೇಕು ಅಂತ ರಾಜ್ಕುಮಾರ್ ನಿರ್ಧಾರ ಮಾಡ್ತಾರೆ. ಪಾರ್ವತಮ್ಮ ಅವ್ರಿಗೆ ಹೇಳ್ತಾರೆ. ಪಾರ್ವತಮ್ಮ ಅವ್ರು ಏನು ಹೇಳ್ತಾರೆ ಗೊತ್ತಾ, ರೀ ನಿಮ್ಮ ನಾಟಕ ಫ್ಲಾಪು, ಹಿಂದಿ ಕಾಳಿದಾಸ ಫ್ಲಾಪು, ಕನ್ನಡದಲ್ಲಿ ಹಳೆಯದೊಂದು ಕಾಳಿದಾಸ ಅದು ಫ್ಲಾಪ್. ಈ ಫ್ಲಾಪ್ ಆಗಿರೋ ಸಿನಿಮಾನ ನಾನು ಯಾಕ್ರಿ ಮಾಡಲಿ, ನಾ ಮಾಡಲ್ಲ ಅಂತಾರೆ. ಪಕ್ಕದಲ್ಲಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ವಿಕ್ರಮ್ ಶ್ರೀನಿವಾಸರವರು ಇರ್ತಾರೆ, ಅವರು ತಮಿಳ್ರು. ಅಣ್ಣ ನಾ ಸೇರಿ ಅಂತಾರೆ. ಅಣ್ಣವ್ರು ಏನು ಹೇಳ್ತಾರೆ ಅಂದ್ರೆ, ಕಿಲಾಡಿ ಹಿಡಿದ್ಬಿಟ್ಟ ಜಾಡು ಜಮಾಯಿಸಿ ಅಂದ್ರಂತ. ಕಾಳಿದಾಸ ಮಾಡ್ತಾರೆ. ಹೌದು, ಸೂಪರ್ ಡೂಪರ್ ಹಿಟ್ ಆಗುತ್ತೆ ಕಾಳಿದಾಸನ. ಆಮೇಲೆ ಅದರಲ್ಲಿ ಇನ್ನೊಂದು ರಾಜ್ಕುಮಾರ್ ಅವ್ರ ಅಬ್ಸರ್ವೇಷನ್ ಹೇಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಈ ಕಾಳಿದಾಸನ ಅಣ್ಣವ್ರು ಮಾಡೋದು ಫಿಕ್ಸ್ ಆಯಿತು. ಅದರಲ್ಲಿ ಅದೊಂದು ಕತೆ ಬರುತ್ತೆ, ದುಷ್ಯಂತ ಶಕುಂತಲೆ. ಆ ದುಷ್ಯಂತನ ಪಾತ್ರ ಯಾರು ಮಾಡಬೇಕು ಅಂತ ಒಂದು ಚರ್ಚೆ ನಡೆಯುತ್ತೆ. ರಾಜ್ಕುಮಾರ್ ಅವ್ರು ಏನು ಹೇಳ್ತಾರೆ, 3 ರೀಲು ಕಾಳಿದಾಸ ಇರೋದಿಲ್ಲ. ಸಾಮಾನ್ಯವಾಗಿ ಕತೆಗಾರನಿಗೆ ತಾನು ಒಂದು ಕತೆ ಬರೆದಾಗ ಅದ್ರ ಹೀರೋ ನಾನೇ ಅನ್ನೋ ಒಂದು ಒಳಗಡೆ ಒಂದು ಅದು ನಾನು ಅನ್ನೋ ಒಂದು ತಿಳುವಳಿಕೆ ಇರುತ್ತೆ. ನಾನು ಉದಯ್ ಶಂಕರ್ ಅವರಲ್ಲಿ ಅದನ್ನು ಗಮನಿಸಿದ್ದೆ. ಅಂದರೆ ಅವ್ರ ಪಾತ್ರ ನಮಗೊಂದು ಕತೆ ಹೇಳುವಾಗ, ಒಂದು ಕತೆ ಮಾಡಿದಾಗ, ಅದನ್ನ ಅವರು ನಮಗೆ ನೆರೇಟ್ ಮಾಡುವಾಗ ಅವರು ಆ ಹೀರೋ ನಾನು ಅನ್ನೋ ಹಾಗೆ ನಮ್ಗೆ ಹೇಳ್ತಾಯಿದ್ರು. ಸೊ ಆ ಪ್ರತಿಯೊಬ್ಬ ಲೇಖಕನಿಗೂ ಅದಿರುತ್ತೆ. ಹಾಗಾಗಿ ಕಾಳಿದಾಸನೇ ದುಷ್ಯಂತ ಆಗಬೇಕು ಅಂತ ರಾಜ್ಕುಮಾರ್ ಹೇಳ್ತಾರೆ. ಅಂದರೆ ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ಗಮನಿಸ್ತಿದ್ರು ಸಣ್ಣ ಸುತ್ತಮುತ್ತ ಪರಿಸರವನ್ನು ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಬಟ್ ಆ ಎಲ್ಲ ಕಡೆ ಫ್ಲಾಪ್ ಆಗಿದ್ದ ಕಾಳಿದಾಸ ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದು ರಾಜ್ಕುಮಾರ್ ಅವ್ರಿಗಿದ್ದ ಸಿನಿಮಾ ಪ್ರಜ್ಞೆ. ಹೌದು ಸರ್, ನಾನು ನಮ್ಮ ಹುಡುಗರುಗಳಿಗೆ ಯುವತಿರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ನೀವು ಏನೇ ಮೊಬೈಲ್ ಇಟ್ಕೊಂಡ್ರು, ಏನೇ ಮಾತಾಡಿದ್ರು, ಪುಸ್ತಕಗಳನ್ನ ಮನೇಲಿ ಇಟ್ಕೊಳ್ಳಿ. ಪುಸ್ತಕ ತುಂಬ ಮುಖ್ಯ. ಯಾಕೆಂತಂದರೆ ಅವರು ರಾಮಾಯಣ ಮಹಾಭಾರತ ಪುಸ್ತಕಗಳನ್ನ ಓದ್ತಾ ಎಲ್ಲೆಲ್ಲಿ ಸಿಗುತ್ತಲ್ಲಿ, ಆಮೇಲೆ ಅವ್ರ ಅಪ್ಪ ಹೇಳ್ತಾ ಇದ್ದಿದ್ದು, ಅಜ್ಜಿ ಹೇಳ್ತಾ ಇದ್ದು ಕಥೆಗಳನ್ನ ಕೇಳ್ತಾ ಚಿಕ್ಕನ್ನಲ್ಲಿ ಅದನ್ನೇ ಆ್ಯಕ್ಟ್ ಮಾಡ್ತಾ, ಆಮೇಲೆ ರಾಮಾಯಣ ಮಹಾಭಾರತ ಕುರುಕ್ಷೇತ್ರ ನಾಟಕಗಳನ್ನ ನೋಡ್ತಾ ಅದೇ ಕೃಷ್ಣಲೀಲನ ಆ್ಯಕ್ಟ್ ಮಾಡ್ತಾ, ಹೀಗೆಲ್ಲ ಒಂದಕ್ಕೊಂದಕ್ಕೆ ಜೀವನವನ್ನು ಮತ್ತು ಇದನ್ನು ಹತ್ತಿರಕ್ಕೆ ತಂದುಕೊಟ್ರಲ್ಲ. ನಮ್ಮ ಎಪಿಕ್ಗಳ ಮೂಲಕ ನಮ್ಮ ಬದುಕನ್ನು ಬೇರೆ ಥರ ನೋಡೋಕ್ಕೊಂದಾಗ ನಾನು ಹಾಗಾದ್ರೆ ಕೃಷ್ಣ ಇದನ್ನ 16,000 ಹೆಂಡತಿರಿದ್ರೆ ಹೀಗೆಲ್ಲ ಮಾತಾಡೋದೇ ನಾನ್ ಸೆನ್ಸು ಸರ್. ಆ್ಯಕ್ಚುಲಾಗಿ ಅದೆಲ್ಲ ರೂಪಕಗಳು. ರಾಮ ಏಕಪತಿ ಇವತ್ತಿರಕ್ಕೆ ಸಾಧ್ಯ, ಅದು ರೂಪಕ. ಅದು ದಯವಿಟ್ಟು ಅರ್ಥ ರಿಲೇಟ್ ಮಾಡ್ಕೊಳ್ಳೋದಿದೆ. ಅಂದ್ರೆ ರಾಮ ಅನ್ನೋದು ಒಂದು ಆದರ್ಶ, ಒಬ್ಬ ಪುರುಷ ಹೀಗಿರಬೇಕು ಅಂತ ರೂಪಕ. ಆದ್ರೆ ಕೃಷ್ಣ ಅನ್ನೋದು ಸತ್ಯ ಅನ್ನೋ ಈ ತರ ಎರಡನ್ನೂ ರಿಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಹಿತ್ಯದ ಪಾತ್ರಗಳಿಗೆ, ಸಾಹಿತ್ಯ ಕೃತಿಗಳಿಗೆ ಬದುಕನ್ನು ರಿಲೇಟ್ ಮಾಡ್ಕೋತಾರಲ್ಲ, ಹಂಗೆ ರಿಲೇಟ್ ಮಾಡ್ಕೊಂಡಾಗ ತುಂಬ ಅರಳುಕೊಳ್ಳೋದಕ್ಕೆ ಸಾಧ್ಯ ಇದೆ. ರಾಜ್ಕುಮಾರ್ಗೆ ಆ ಥರದ್ದೊಂದು ಹಾಗೆ ಒಬ್ಬ ಹಳ್ಳಿ ಹುಡುಗ ಆ ಥರ ಬಂದು ವಿರಾಟ್ ಸ್ವರೂಪದಲ್ಲಿ ನಿಂತ್ಕೊಂಡು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಸ್ಕೊಳ್ಳೋಕೆ ಹಿಂಗೆ ನಿಂತ್ಕೊಂಡ್ರೆ ಅಲ್ಲಿ ಹತ್ತಬೇಕಾದ್ರೆ ಪಂಚೆ ಮುಂದಲ್ಲಿ ಹಿಂಗೆ ಸಿಕ್ಕಿಸ್ಕೋತಾರೆ ಸರ್. ನೋಡ್ಬೇಕಾಗ ಹಿಂಗೆ ಸಿಕ್ಕಿಸ್ಕೊಂಡು ಹಿಂಗೆ ಅನ್ಕೊಂಡು ಆಮೇಲೆ ಹಿಂಗೆ ಅನ್ಕೊಂಡು ಹೋಗಿ ಇಡೀ ಸಭಾಂಗಣ ಎದ್ದು ಚಪಾಳೆ ಹೊಡೆಯುತ್ತೆ. ಏನು ಹುಡುಗಾಟ ರಾಜ್ಕುಮಾರ್ಗೆ ಆ ಅರ್ಥದಲ್ಲಿ, ಆ ಕನ್ನಡ ನಾಡಿನಲ್ಲಿ ಆ ಅರ್ಥದಲ್ಲಿ ಅಂದರೆ ಹಳ್ಳಿಯ ಹುಡುಗನೊಬ್ಬ ಆ ಎತ್ತರಕ್ಕೆ ಬೆಳೆದು ತನ್ನದೇ ಶಾಸ್ತ್ರದಲ್ಲಿ, ಅಂದರೆ ಯಾವುದೋ ಅಭಿನಯ ಶಾಸ್ತ್ರದಲ್ಲಿ ಪಾರಂಗತನ ತೋರಿಸೋದಿದೆಯಲ್ಲ, ಅದಕ್ಕೆ ಪರ್ಯಾಯ ಇಲ್ವೇ ಇಲ್ಲ ಸರ್. ಇನ್ನೊಬ್ಬರು ಯಾರಿದ್ದಾರೆ, ಬೇರೆ ಬೇರೆ ಪಾತ್ರಗಳು ಮಾಡಿದ್ದಾರೆ, ಬೇರೆ ಬೇರೆ ಅನೇಕ ನಟಗಳು. ಸರ್ ನಾಸಿರುದ್ದೀನ್ ಶಾ ನಂಗೆ ತುಂಬ ಇಷ್ಟ, ಅನಂತ್ನಾಗ್ ತುಂಬ ಇಷ್ಟ, ವಿಷ್ಣು ಸರ್ ಕನ್ನಡ ನುಡಿಸ್ತಾ ಇದ್ದು ಬೇರೆ ಬೇರೆ ಎಲ್ಲ ಇಷ್ಟನೇ ನನಗೆ. ಆದರೆ
ಇದು ಬರೀ ಒಂದು ಪಾತ್ರ ಒಂದು ರೋಲು ಒಂದು ಫಿಕ್ಸ್ ಆಗದೇನೆ ಏನು ಕೊಟ್ಟರು ಯಾವುದಾದ್ರು ಪ್ರೊಫೆಸರ್ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆಲ್ಲ ಒಂದು ಶರ್ಟ್ ಹಾಕ್ಕೊಂಡು ಟೌಲ್ ಉಟ್ಕೊಂಡು ಹಿಂಗೆಲ್ಲ ಅಯ್ಯೋ ಅಂತ ಅವಳು ಹೆಂಡತಿ ತಮಾಷೆ ಮಾಡಿದ್ರೆ ಮತ್ತೆ ವಾಪಸ್ ನೋಡಿ ಟೌಲ್ ಸರ್ ದಾರಿ ತಪ್ಪಿದ ಮಗದಲ್ಲಿ 2 ಪಾತ್ರಗಳ ನಮ್ಮಲ್ಲಿ ಇವತ್ತಿದೆಯಲ್ಲ ಎಲ್ಲ ದಾರಿ ತಪ್ಪಿದ ಮಕ್ಕಳೇ 90%. ಆ ದಾರಿ ತಪ್ಪಿದ ಮಕ್ಕಳಿಗೆ ಒರಿಜಿನಲ್ ನಿಜವಾದ ಮಗ ಹೆಂಗಿರಬೇಕು ಅಂತ ಅವ್ರ ಕತೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಇವತ್ತಿನ ಜನ್ರೇಷನ್ ಕತೆ ಹೇಳ್ತಾರೆ ದಾರಿ ತಪ್ಪಿದ ಮಗ. ನನಗೊಂದು ಅನಿಸುತ್ತೆ ಸರ್, ಈ ಸರಳವಾದ ಅಭಿಪ್ರಾಯ ಅಂತ ಅನಿಸಿದ್ರು ಅದನ್ನು ನಾನು ನೆನಪಿಸ್ಕೊತಾ ಇದ್ದೀನಿ. ಈ ದಾಂಪತ್ಯದ ಸೊಗಸು ಅಥವಾ ಅದ್ಭುತ ಏನು ಅನ್ನೋದಕ್ಕೆ ಹಾಲು ಜೇನು ಚಿತ್ರದ ಒಡನಾಟಗಳಿರ್ಬೋದು, ಆಮೇಲೆ ಭಾಗ್ಯವಂತರು ಚಿತ್ರದ ಸಂಗತಿಗಳಿರ್ಬೋದು, ಆಮೇಲೆ ಬೇರೆ ಬೇರೆ ಸನ್ನಿವೇಶಗಳಲ್ಲೂ ಕೂಡ, ಆಮೇಲೆ ಈ ಇವತ್ತು ಛಿದ್ರವಾಗ್ತಿರೋ ಕುಟುಂಬಗಳ ಈ ಅತ್ಯಂತ ಛಿದ್ರವಾಗಿರೋ ಈ ಕುಟುಂಬ ಸನ್ನಿವೇಶದಲ್ಲಿ ಅತ್ತಿಗೆ ಬಗೆಗಿನ ಗೌರವದ ಸಂಪತ್ತಿಗೆ ಸವಾಲು, ತಾಯಿ ಪ್ರೀತಿಯ ಅಮೋಘವಾದ ಸರಣಿಗಳಿವೆ. ತಾಯಿ ದೇವರು ಇರ್ಬೋದು, ಸಂಪತ್ತಿಗೆ ಸವಾಲು ಇರ್ಬೋದು, ಅಂದ್ರೆ ಬಂಗಾರದ ಪಂಜರ ಇರ್ಬೋದು. ಅಂದ್ರೆ ಒಟ್ಟಾರೆ ನೀವು ಹೇಳ್ದಂಗೆ ತಾಯಿ, ಅಣ್ಣ, ತಂದೆ, ಬಡವರ ಬಂಧುವಿನ ತಂದೆ, ಹಾವಿನ ಎಡೆಯ ತಂದೆ, ಎಷ್ಟು ಥರದಲ್ಲಿ ಭಿನ್ನ ಭಿನ್ನ ಆದರೆ ಬಾಂಧವ್ಯದ ಅಪೂರ್ವ ಬಂಧನದ ಮೌಲ್ಯ ಮತ್ತು ಸಂಬಂಧಗಳನ್ನು ತಾಜಾ ಯಥಾವತ್ತು ಸರ್ ಹೇಳಿದ್ರಲ್ಲ, ಯಾವ ಪಾತ್ರ ಮಾಡಲಿ ಅದು ತಾಜಾ. ರಾಮನ ಪಾತ್ರ ರಾಮಾಂಜನ ಯುದ್ಧ, ಕೃಷ್ಣನ ಸಂಗತಿಗಳು, ಹಲವು ಚಿತ್ರ ಸನ್ನಿವೇಶಗಳಲ್ಲಿ ಇರುವಂಥ ನಿರೂಪಣೆಗಳು, ಇದು ವಾಸ್ತವ, ಇದು ನಡೆದಿದೆ, ಇದೇ ನಿಜ, ನಮಗೆ ಮಾದರಿಗಳೇ ಸಿಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ವಿಶೇಷ ಸಂಚಿಕೆಯಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿ ಆಗ್ತೀನಿ. ಅವ್ರೇನು ಹೇಳಿದ್ರು ಅಂದರೆ, ಪ್ರಕಾಶ್, ನಾವು ಭಕ್ತಾಂಬರೀಷದಲ್ಲಿ ವರ್ಕ್ ಮಾಡ್ತಾ ಇರೋವಾಗ ಹೇಳಿದ್ದು, ನಾನು ಬೇರೆ ಆರ್ಟಿಸ್ಟ್ಗಳ ಸಿನಿಮಾ ಮಾಡುವಾಗ ನನ್ನ ಸ್ಟೈಲ್ ಬೇರೆ, ಆದರೆ ಅಣ್ಣ ಅವ್ರ ಸಿನಿಮಾ ಮಾಡುವಾಗ ಸ್ಟೈಲ್ ಬೇರೆ. ಏನು ಸಾರ್ ಅಂದೆ. ಈಗ ಸುಮ್ಮನೆ ಮಯೂರ್ ಅಂದ್ಕೊಳ್ಳಿ, ಸಿಂಹಾಸನದ ಸೀನು ಸೆಟ್ಟೆಲ್ಲ ಹಾಕಿರುತ್ತೆ, ಎಲ್ಲ ಕಲಾವಿದರು ಕೂತಿರ್ತಾರೆ, ಅಲ್ಲಿ ಅಣ್ಣವ್ರು ಬಂದು ಡೈಲಾಗ್ ಎಲ್ಲ ಹೇಳ್ತಾರೆ. ಇದನ್ನು ಶೂಟ್ ಮಾಡುವಾಗ ನಾನು ಏನು ಮಾಡ್ತೀನಿ, ಅಣ್ಣ ಅವ್ರಿಗೆ ಫುಲ್ ಸ್ಕ್ರಿಪ್ಟ್ ಗೊತ್ತಿರುತ್ತೆ, ಅವ್ರಿಗೆ ಇಡೀ ಸೀನ್ನ ನೋಡ್ಕೊಂಡಿರ್ತಾರೆ. ನೋಡ್ಕೊಂಡು ಏನು ಮಾಡ್ತಾರೆ ಅವರು, ಇಲ್ಲಿ ಬರ್ತಾರೆ, ಡೈಲಾಗ್ ಹೇಳ್ತಾರೆ, ಅಲ್ಲಿಂದ ಅಲ್ಲ ನಡ್ಕೊಂಡು ಹೋಗ್ತಾರೆ, ಇನ್ನೇನೋ ಆಗುತ್ತೆ, ಹಿಂಗೆ ನೋಡ್ತಾರೆ. ಈ ಥರ ಅವರು ರಿಹರ್ಸಲ್ ಮಾಡ್ತಾ ಇರ್ತಾರೆ. ನಾನು ಅವ್ರು ರಿಹರ್ಸಲ್ ಮಾಡೋದು ನೋಡಿ ಇಲ್ಲಿ ಕ್ಲೋಸಪ್ಪು, ಇಲ್ಲಿ ರ್ಯಾಲಿ, ಇಲ್ಲಿ ಇದು ನಾನು ಬರ್ಕೊಂಬಿಡ್ತೀನಿ, ತುಂಬ ಒಳ್ಳೆ ನಿರ್ದೇಶಕ ಅಂತ ಅಂದರು. ನನಗೇನಿಸ್ತು ಅಂದರೆ, ನಿರ್ದೇಶಕನ ನಿರ್ದೇಶನಕ್ಕೆ ನಟ ಆ್ಯಕ್ಟ್ ಮಾಡೋದು ಜಗತ್ತಿನಲ್ಲಿ ನಿಯಮ, ಆದರೆ ನಟನ ಆ್ಯಕ್ಟಿಂಗಿಗೆ ಡೈರೆಕ್ಟ್ ಮಾಡೋದಿದೆಯಲ್ಲ, ಅದು ಸ್ಪೆಷಲ್. ಅದು ಅಂದರೆ ರಾಜ್ಕುಮಾರ್ ಅವರು ಒಂದು ಡ್ರಾಮ್ಯಾಟಿಕ್ ಆಗಿ ಒಂದು ರಂಗಭೂಮಿ ಹಿನ್ನೆಲೆ ಇದ್ದಿದ್ದರಿಂದ ಅವರೇ ಒಂದು ಸಿನಿಮಾನ ಕಟ್ಟಿಕೊಡ್ತಾ ಇದ್ರು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಇದು ಈ ಪುಸ್ತಕದಲ್ಲಿ ಒಂದು ಮಾತಿದೆ ಸರ್. ಈಗ ಸರ್ ಹೇಳಿದ್ರು, ಅವರು ತಯಾರಿ ಇಲ್ಲದೇನೆ ಅವರು ಅಧ್ಯಯನ ಎಲ್ಲ ಹೌದಾದ್ರೂ ಆ ಕ್ಷಣದಲ್ಲಿ ಅಧ್ಯಯನಗಳು ಅವ್ರ ಪ್ರಜ್ಞೆಯಲ್ಲಿರೋದಿಲ್ಲ. ಅವ್ರಿಗೆ ಮೇಕಪ್ ಹಾಕಿ ನಿಲ್ಲಿಸ್ತಿದ್ದಂಗೆ ನಾನು ಅದರೊಳಗಡೆ ಅದು ಬಂದ್ಬಿಡ್ತದೆ ಅಂತಾರೆ ಅವರು. ಈಗ ಪ್ರಜ್ಞೆ ಇಟ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ಈ ಅಂತರಂಗದ ಅಣ್ಣದಲ್ಲಿ ಅಲ್ಲಿದೆ, ಈ ಪುಸ್ತಕದಲ್ಲಿದೆ. ಆ ಸನ್ನಿವೇಶ ಅದೇನೋ ಗೊತ್ತಿಲ್ಲ, ಅದು ಬಂದ್ಬಿಡ್ತದೆ, ಅದು ಇಳಿದು ಬಂದ್ಬಿಡ್ತದೆ ಅಂತಾರೆ. ಅಂತರಂಗದ ಅಣ್ಣ ಪುಸ್ತಕದಲ್ಲಿ ಬರೆದಿದ್ದೀನಿ. ಅದು ಕಾಳಿದಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿವಸ ನನಗೆ ಹೇಳಿದ ಮಾತುಗಳು. ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಅವ್ರು ಹೇಳಿದ್ರು. ಇವಾಗ ಅವತ್ತು ಕಾಳಿ ಪ್ರತ್ಯಕ್ಷ ಆಗ್ತಾಳೆ, ಕಾಳಿದಾಸ ಹೇಗೆ ಆ್ಯಕ್ಟ್ ಮಾಡ್ಬೋದು ಅಂತ ನನ್ನ ತಲೆಯಲ್ಲಿ ಏನೇನೋ ಲೆಕ್ಕಾಚಾರಗಳನ್ನ ಹಾಕ್ಕೊಂಡು ಸೆಟ್ಗೆ ಹೋದೆ. ಮೇಕಪ್ ಎಲ್ಲ ಆಯಿತು. ನಾನು ಏನೇನು ಲೆಕ್ಕಾಚಾರ ಹಾಕ್ಕೊಂಡಿದ್ನೋ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ, ಅದೆಲ್ಲ ಮಾಯ ಆಗೋಯ್ತು. ಕಾಳಿದಾಸ ನೀನೊಂದು ಮಗು ಆಗ್ಬಿಡು ಅನಿಸ್ತು. ಉಳಿದಿದ್ದೆಲ್ಲ ಮರೆತುಬಿಟ್ಟೆ, ನಾವು ಒಂದು ಮಗು ಆಗ್ಬಿಟ್ಟೆ. ಅಂದರೆ ಅವರ ಆ್ಯಕ್ಟಿಂಗ್ ಥಿಯರಿ ಹೇಗಿತ್ತು, ಅವ್ರು ಹೇಗೆ ಒಂದು ಪಾತ್ರನ ವಿಶ್ಲೇಷಣೆ ಮಾಡ್ಕೋತಿದ್ರು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅದೇ ಸರ್, ಏನು ಸರ್, ಮುಂದ್ಗಡೆ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಮುಂದ್ಗಡೆ ಕ್ಯಾಮ್ರಾ, ನಾನು ಸುಮ್ಮನೆ ಊಹೆ ಮಾಡ್ಕೊಳ್ಳೋದು, ಅವ್ರದ್ದು ಪದೇ ಪದೇ ನೋಡ್ತಾ ಇರೋದ್ರಿಂದ ಅವರು ದುಃಖಿತನಾಗಿ ಕತೆ ಕೇಳಿದ ತಕ್ಷಣ ಮಯೂರ ವರ್ಮ ಕೂತಿದ್ದಾನೆ, ಸಮಾಧಿ ಮುಂದೆ ಕೂತಿದ್ದಾನೆ. ಅವರು ಡೈರೆಕ್ಟ್ ಹೈ ಪಿಚ್ಗೆ ಹೋಗಿ ಕಿರ್ಚಾಡಿ ಪ್ರತಿಜ್ಞೆ ಮಾಡಲ್ಲ. ಸೋಬರಿಂಗ್ ಅಂದರೆ ಕೇಳಿಸುತ್ತೆ ಸರ್, ಈ ಸೌಂಡ್ ಕೇಳಿಸೋರು. ಈ ಬ್ರೀತಿಂಗಲ್ಲಿ ಕರುವಿಗೆ ಅರಿವಾಗದ ಮನಸ್ಸು, ಕರುಳಿಗೆ ಅರಿವಾಗಿದೆ ಎಂಬ ಮಾತು ಅದೆಷ್ಟು ಸತ್ಯ ತಾಯಿ ಅಂತ ಶುರು ಮಾಡ್ತಾರೆ. ಇಲ್ಲಿಂದ ಬೇಸಿಂದ ಹಿಂಗೆ ಶುರು ಮಾಡಿ ಅದೆಷ್ಟು ಸತ್ಯ ತಾಯಿ. ಹಾಗಾದರೆ ಪದೇ ಪದೇ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ದೇವತೆ ನೀನೇ. ಮತ್ತು ಇನ್ನೊಂದು 2ನೇ ಪಾತ್ರ ಜೊತೆ ಮಾತಾಡೋದು. ಮೊದಲನೇದು ಸ್ವಗತ, 2ನೇದು ಇನ್ನೊಂದು ಪಾತ್ರ ಜೊತೆ ಮಾತಾಡೋದು.
ಸುಮ್ಮನೆ ಎರಡು ವ್ಯತ್ಯಾಸ ನೋಡಿ. ಮೊನ್ನೆದು ಮಗು ಈ ರಾಜ್ಯ ಬೇಡವೇ, ಈ ಮಣಿಕಿರೀಟ ಬೇಡವೇ ಎಂದು ಪದೇ ಪದೇ ಅವ್ನು ಉದ್ದೀಪಿಸ್ತಾಳಲ್ಲ ತಾಯಿ, ಅದು ಹಾಕ್ತಾನೆ ಅಂದರೆ ಅಲ್ಲಿಂದ ಹಿಂಗೆ ಕೂತಿದ್ದವರು ಮಂಡಿ ಮೇಲೆ ಬರ್ತಾರೆ ಸರ್. ಆಮೇಲೆ ಬಂದ್ಬಿಟ್ಟು ಭೂಮ್ಯಾಕಾಶಗಳು ಸಿಡಿದೆದ್ದು ಹಾಗೆ ಆಗಲಿ, ಆ ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡೋದಿಲ್ಲ ತಾಯಿ ಅಂತ ಪಿಚ್ಗೆ ಹೋಗ್ತಾರೆ. ಬೇಸಿನ ಶುರು ಮಾಡಿ ಪಿಚ್ಗೋರು ಹೊಂಚ್ ಮತ್ತೆ ನಿಂತ್ಕೋತಾರೆ. ಅದು ಎರಡನೇ ಹಂತ ಆಗುತ್ತೆ. ಎಷ್ಟು ಇಲ್ಲಿಂದ ಶುರು ಮಾಡಿ ಅಲ್ಲಿಂದ ಅವ್ರ ಜೀವನದ ಬೆಳವಣಿಗೆ ಥರ ಭೂಮಿಯಿಂದ ಶುರು ಮಾಡಿ ಆಕಾಶಕ್ಕೆ ಹೋದ್ರಲ್ಲ ಹಾಗೆ ಹೊಂಚು ಹಾಕಿ ಸಂಚು ಮಾಡಿ ಮೋಸದಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಅಂತಾರೆ. ಒಂದ್ಸಲಿ ಶಿವಸ್ಕಂದ ವರ್ಮ ಅಂದರೆ ಇಡೀ ಟಾಕೀಸ್ನವ್ರ ಮೈ ಕೂದಲೆಲ್ಲ ನಿಂತ್ಕೊಂಡು ನಾನು ಈಗ ಆಗ್ತಿದೆ ಸರ್. ಶಿವಸ್ಕಂದ ವರ್ಮ ಯಾವ ಕದಂಬ ವಂಶವೃಕ್ಷವನು ಹಿಂಗಂದರೆ ಚರ್ಮಗಳು ಬದಲಾಗ್ತವೆ. ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿ ಕಟ್ಟ ಕಡೆಗೆ ಇದೇ ಏನು ಕನ್ನಡಿಗರ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ ಅಂತ ಅನ್ನೋ ಟೈಮ್ಗೆ ನಮಗೆಲ್ಲರಿಗೂ ನಾವು ಮಾಡ್ಬಿಟ್ಟಿವಿ ನಾವು ಪ್ರತಿಜ್ಞೆ. ನಾವು ಕನ್ನಡಿಗರು ಏನಾದರೂ ನಮ್ಮ ರಾಜ್ಯ ನಮ್ಮ ಭಾಷೆನ ಬಿಟ್ಕೊಡಬಾರ್ದು ಅಂತ ನಮಗೆಲ್ಲರೂ ಉದ್ದೀಪಿಸೋದಿದೆಯಲ್ಲ, ಇಲ್ಲಿಂದ ತೊಗೊಂಡು ಪ್ರತಿಜ್ಞೆ ಅಂದ ತಕ್ಷಣ ಅದು ಮತ್ತು ಇದು ಐತಿಹಾಸಿಕ ಅಂತ ಹಿಂಗೆ ಮಾಡ್ಕೊಂಡ್ರೆ ಪೌರಾಣಿಕಕ್ಕೆ ಬಳಸೋ ತಂತ್ರಗಳು ಬೇರೆ ಎಲ್ಲ ಒಂದೇ ಥರ ಏನಿರಲ್ಲ. ಈ ಪಿಚ್ಚು ವಾಲ್ಯೂಮನ್ನು ಗ್ರೇಟೆಸ್ಟ್ ನಮ್ಮ ಇದರಲ್ಲಿ ಬಬ್ರುವಾನ್ದಲ್ಲಿ ಮಾಡ್ತಾರಲ್ಲ, ಅದ್ವಿತೀಯ. ಒಂದ್ಸಲಿ ಬೆರಗಾಗಿ ಹಿಂಗೆ ಬರೀ ಕಣ್ಣುಗಳಲ್ಲಿ ಮಾತಾಡ್ತಾರೆ. ಎದುರುಗಡೆ ಬಂದ ಅರ್ಜುನ ಮುಂದೆ ನಿಂತ್ಕೊಂಡಿದ್ದಾರೆ ರಾಜ್ಕುಮಾರ್. ಇದು ಅರ್ಜುನ ಅವ್ನಿಗೆ ಹೇಳ್ತಾನೆ, ಒಬ್ಬರು ಹಾಗೆ ಇನ್ನೊಬ್ಬರು ಇರೋದಾನು ಇವತ್ತು ನೋಡಿದಾಗಾಯ್ತು ವೃಷಕೇತು ಹಿಂಗಂತಾರೆ. ವೃಷಕೇತು ಏನು ಆಶ್ಚರ್ಯ ಅಂತ ಹಿಂಗೆ ಮಾತಾಡಿದವರು ಗತ್ತಲ್ಲಿ ಹಿಂಗೆ ಕೂತ್ಕೊಂಡು ಬಿಟ್ಕೊಡಬಾರ್ದು ಅಂತೆಲ್ಲ. ಅವನು ಇವರು ಲೂಸ್ ತೋಳು ಹಾಕಿದರೆ ನೀವು ದಯವಿಟ್ಟು ಗಮನಿಸಬೇಕು. ಕಾಸ್ಟ್ಯೂಮ್ಸ್ನ ರಾಜ್ಕುಮಾರ್ ಕಾಸ್ಟ್ಯೂಮ್ಸ್ನ ಇದು ಟೈಟ್ ಆಗಿದೆ. ಬಬ್ರುವಾನ್ಗೆ ಇದು ಟೈಟ್ ಆಗಿದೆ. ಇಲ್ಲೆಲ್ಲ ಮಣಿಗಳು ಬಂದಿದೆ, ತುಂಬ ನೀಟಾಗಿದೆ. ಸಣ್ಣ ಇದು ಬೇರೆ ಈ ಕಡೆಯಿಂದ ತೆಗೆಯುವಷ್ಟಕ್ಕೆ ಇನ್ನೊಂದು ಬೇರೆ ಬಬ್ರುವಾನ್ ಎದುರುಗಡೆ ಕಾಣಿಸ್ಕೊಂಡು ಅವನು ವಿನೀತನಾಗಿ ಮಾತಾಡಿ ಮತ್ತೆ ಅವನು ಸ್ವಾಭಿಮಾನಕ್ಕೆ ಅಡ್ಡ ಬಂದ ತಕ್ಷಣ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬರಲಿಲ್ಲ, ನಾನು ಬಂದಿದ್ದು ಅದಕ್ಕೋಸ್ಕರ ಅಲ್ಲ, ನಾನೇನಾರು ಕುರುಕ್ಷೇತ್ರ ಟೈಮಲ್ಲಿ ಇದ್ದರೆ ಈ ನಿಮ್ಮ ಮಗ ಬಬ್ರುವಾಹನ ಅಂತ ಹೇಳ್ತಾನೆ. ಅವನು ಅವ್ರ ವರ್ಷಕ್ಕೆ ಈ ನಿಮ್ಮ ಮಗ ಬಬ್ರುವಾಹನ 8 ದಿವಸದಲ್ಲಿ ಮುಗಿಸ್ತಾ ಇದ್ದೆ ಅಂತಾನೆ ಚಾಲೆಂಜ್ ಮಾಡ್ತಾನೆ. ಮತ್ತೆ ಇವನು ಮತ್ತೆ ಕೇಳುತ್ತೆ, ಅವನು ಜಾರಣಿಯ ಮಗ ಅಂದ ತಕ್ಷಣವೇ ಇಡೀ ಪ್ರಪಂಚ ಮೆಚ್ಕೊಳ್ಳೋ ಸ್ವಗತ ಸರ್ ಅದು. ಶೇಕ್ಸ್ಪಿಯರ್ ಸೊರಳಿಕೆ ಜಾರಣಿಯ ಮಗ ವರ್ಗದ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರೀ ಮುಟ್ಟಿಯಲ್ಲಿ ಹಿಡಿಯಬಲ್ಲೆ. ಅರ್ಜುನ ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ, ಪಾತಿವ್ರತೆಯ ಶ್ರೇಷ್ಠತೆಗೆ ಕಳಂಕ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೆ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನೆ ಅಡ್ಡ ಬರಲಿ, ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರುವಾಹನನಲ್ಲ ಅಂತಾರೆ. ಇಲ್ಲಿಂದ ಶುರು ಮಾಡಿ ವಿನಯ ತೋರಿಸಿ ಅಲ್ಲಿಗೆ ತೊಗೊಂಡೋಗುವಂಥ ಪಿಚ್ಚು ವಾಲ್ಯೂಮು ಎನರ್ಜಿ ಯಾವ ಆ್ಯಕ್ಟ್ರ್ ಇವತ್ತು ಮಾಡ್ತಾರೆ ಸರ್? ಎಲ್ಲಿದೆ ಸರ್? ನಾನು ಅದನ್ನು ಇಟ್ಕೊಂಡು ಹೇಳೋದು, ರಾಜ್ಕುಮಾರ್ ಅವರ ಆ್ಯಕ್ಟಿಂಗಿನ ಶಬ್ದ ರೇಂಜು, ಪಾತ್ರಗಳ ಆಯ್ಕೆ, ಸಿನಿಮಾ ಪ್ರಜ್ಞೆ, ಇದನ್ನ ಇಟ್ಕೊಂಡು ದಯವಿಟ್ಟು ಸ್ಕೂಲ್ ಮಾಡಿ ಮಕ್ಕಳುಗಳಿಗೆ ಅವ್ರ ಜೀವನ ಚರಿತ್ರೆ ಪಾಠ ಹಸುವಿನಿಂದ ಬಂದಿದೆ ಸರ್. ಇದು ಹೌದು ನಿಜ ಸರ್. ಇದರಲ್ಲಿ ಈ ಸರ್ವಶ್ರೇಷ್ಠವಾದ ಆತ್ಮಕಥೆ ಇದು. ಇದರಲ್ಲಿ 60% ಹೊಟ್ಟೆಗೆ ಇಲ್ಲ, ಹಸು ಸತ್ತೋಗ್ಬಿಟ್ಟೆ, ಸಾಕಾಯಿತು, ಇನ್ನು ಯಾಕಾರು ದೇವರಿಷ್ಟೊಂದು ಹಸು ಕೊಟ್ಬಿಟ್ಟ ನನಗೆ, ಅಪ್ಪ ಇವತ್ತು ಮೊದಲನೇ ಪಿಕ್ಚರ್ ಬಿಟ್ಟರಲ್ಲಿ ನನಗೆ ಶೂಟಿಂಗ್ ಲೇಟ್ ಆಯಿತು, ಅದಕ್ಕೆ ನನಗೆ ಹೊಟ್ಟೆ ಬರ್ತಿ, ನನಗೆ 12 ಇಡ್ಲಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟೆ, ಅಪ್ಪ 12 ಇಡ್ಲಿಗೆ ಒಂದೇ ಸಲ ತಿಂದೆ ರೀ ಅಂತ ಹೇಳ್ಕೊತಾರೆ. ರಾಜ್ಕುಮಾರೇ ಮಾತಾಡ್ತಾ ಇದ್ದಂಗೆ ಅನ್ಸುತ್ತೆ. ಜಾಸ್ತಿ ಕೊಟ್ಟರೆ ಫಿಲಮ್ ಖುಷಿ ಅಂದರೆ ಹಸುವಿನಿಂದ ಆ ಥರ ಪ್ರಕೃತಿ ಬದುಕಿನ ಹಸುವಿನಿಂದ ಕೊಡೋದನ್ನ ತನ್ನ ಜೀವನದ ಕನಸುಗಳ ಹಸುವಿಗೆ ದಾರೆ ಎರೆದು ತನ್ನ ಪಾತ್ರ ತನ್ನ ಬದುಕು ಕಟ್ಕೊಳ್ಳೋದಿಲ್ಲ. ಆಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇಡೀ ನಾಡಿನ ಗೋಕಾಕ್ ಚಳುವಳಿ ಆತ ಕೊಟ್ಟು ಕೊಡುಗೆ ಇದೆಯಲ್ಲ, ಯಾಕೆ ಬರಲಿಲ್ಲ ಮಿಕ್ಕದವರು? ಯಾಕೆ ದೊಡ್ಡ ಜನ ಕೂಡ ಅದನ್ನ ಅನಂತಮೂರ್ತಿ ಅಂತವ್ರು ಕೂಡ ಅದು ಸಮೂಹ ಸನ್ನಿ ಅಂತ ಕರೆದ್ಬಿಟ್ರು ಸರ್ ಗೋಕಾಕ್ ಚಳುವಿನ. ಇವತ್ತು ಮಾತಾಡ್ತಾರೆ, ಎಷ್ಟೊಂದು ಜನ ಗೊತ್ತಿಲ್ಲ. ಅದಕ್ಕೆ ಇತಿಹಾಸ ಗೊತ್ತಿಲ್ಲದೆ ಇದ್ದವರು ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದು ಆ ಕಾರಣಕ್ಕಾಗೇನೆ. ರಾಜ್ಕುಮಾರ್ ಅವರನ್ನು ಬೈಕೊಂಡು ಓಡಾಡ್ತಿದ್ದವರೆಲ್ಲ ಇವತ್ತು ರಾಜ್ಕುಮಾರ್ ಅವ್ರನ್ನ ಹೊಗಳ್ತಿದ್ದಾರೆ. ಅದು ಒಂದು ಅವ್ರಿಗೆ ಹೊಗಳಿದ್ರೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಒಂದು ಕಾರಣ ಇರ್ಬೋದು, ಅಥವಾ ಅವ್ರಿಗೆ ಅದರ ನಿಜದ ಸ್ಥಿತಿ ಅರಿವಾಗಿರ್ಬೋದು. ರಾಜ್ಕುಮಾರ್ ಅವರ ಸಾಧನೆ ಏನು, ಅದರ ಪರಿಣಾಮ ಏನು, ಅದರ ಉಪಯೋಗ ಏನು ಅಂತ ಈಗ ಅರ್ಥ ಆಗಿರ್ಬೋದು ಅಂತ ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಸರಿ, ಒಂದು ಕಡೆ ಅಣ್ಣವರ ಸಿನಿಮಾಗಳ ಅಥವಾ ಆಯ್ಕೆಗಳ ಈ ಪ್ರಜ್ಞೆ ಒಂದು, ನಿರ್ದೇಶಕರಿಗೆ ಬಿಟ್ಕೊಡ್ತಿದ್ದ ಪ್ರಜ್ಞೆ ಒಂದು, ಮತ್ತು ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಸಿನಿಮಾಗಳನ್ನ ಕೊಡಬೇಕು, ಕಾದಂಬರಿ ಆಧಾರಿತ ಈ ಥರ ಪ್ರಜ್ಞೆ ಒಂದು.
ನನಗೊಂದು ಕುತೂಹಲ, ಅಣ್ಣವರ ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತಿತ್ತು, ಅದಕ್ಕೆ ಅಮ್ಮನವರು ಯಾವ ರೀತಿಯಾಗಿ ನಿಂತ್ಕೋತಿದ್ರು ಅನ್ನೋದು, ವ್ಯಾವಹಾರಿಕ ಪ್ರಜ್ಞೆ ಅಣ್ಣವ್ರು ಹೇಗಿತ್ತಿತ್ತು ಆವತ್ತಿನ ಕಾಲಕ್ಕೆ ಅನ್ನೋದು. ಸರ್ ರಾಜ್ಕುಮಾರ್ ಅವರೇ ಹೇಳಿದ್ದು 100 ಸಿನಿಮಾಗಳವರೆಗೆ ಆಯ್ಕೆ ಇರಲಿಲ್ಲ ನಮಗೆ. ಯಾಕೆ ಅಂದರೆ ಹೌದು, ಯಾಕೆಂದರೆ ದುಡ್ಡು ತುಂಬ ಕಡಿಮೆ ಬರ್ತಿತ್ತು, ದೊಡ್ಡ ಕುಟುಂಬ ಸಾಕಬೇಕಾಗಿತ್ತು, ಎಲ್ಲಿ ಕೆಲಸ ಇಲ್ಲದೆ ಇದ್ದರೆ ಹೊಟ್ಟೆಗಿಲ್ವೋ ಅನ್ನೋ ಕಾರಣಕ್ಕೆ ಬಂದ ಸಿನಿಮಾಗಳನ್ನೆಲ್ಲ ಒಪ್ಕೊಂಡಿದ್ದಿದೆ. 100 ಸಿನಿಮಾ ಆದಮೇಲೆ ಒಂದು ಮನೆ ಆಗಿ ಓಡಾಡೋದಕ್ಕೊಂದು ಕಾರು, ಎಲ್ಲರಿಗೂ ಹೊಟ್ಟೆ ಬಟ್ಟೆಗೆ ಸಮಾನವಾದ ಮೇಲೆ ಇನ್ನು ನಮಗೇನು ಬೇಕು ಸಾಕು ಅನ್ನಿಸ್ಬಿಡ್ತು ಅಂತ ವರದಣ್ಣ ಮತ್ತು ಅಣ್ಣವ್ರದ ತೀರ್ಮಾನಗಳಿದು. ಎಷ್ಟು ಚೆನ್ನಾಗಿದೆ. ಸಾಕು ಅನ್ನಿಸ್ಬಿಡ್ತು. ಆಮೇಲೆ ನಾವೇನು ಮಾಡಿದ್ವಿ, ಆಯ್ಕೆ ಅಂತ ಅಲ್ಲಿಂದ ಶುರುವಾಯಿತು. ಯಾವ ಪಾತ್ರ ಮಾಡಬೇಕು, ಯಾವ ಸಿನಿಮಾ ಮಾಡಬೇಕು, ಅದರಿಂದ ಸಮಾಜಕ್ಕೆ ಏನು ಉಪಯೋಗ. ಸರ್ ನಿಜಕ್ಕೂ ಇವತ್ತಿನ ಈ ಸಂಚಿಕೆ ನನ್ನ ಜೀವನದಲ್ಲಿ ಈ 10 ಎಪಿಸೋಡ್ಗಳಲ್ಲಿ ಸಖತ್ ಮಜಾ ಕೊಟ್ಟಂಥ ಎಪಿಸೋಡ್ ಕೂಡ ಹೌದು, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಂಥ ಎಪಿಸೋಡ್ ಕೂಡ ಹೌದು. ಯಾಕಂದರೆ ಮೇಹು ಸರ್ ಅವ್ರನ್ನ 10 ವರ್ಷಗಳಲ್ಲಿ ಕಂಡಂಥವ್ರು, ನೀವು ಅವ್ರನ್ನ ಡೈಲಾಗ್ಗಳು ಹೇಳ್ತಿದ್ರೆ ನಮಗೆ ಇದೇನಪ್ಪ ಇಷ್ಟು ಮಜಾ ಇರುತ್ತಲ್ಲ ಅಣ್ಣರ ಜೊತೆ ಇರಬೇಕಿತ್ತಲ್ಲ ಆ ಕಾಲದಲ್ಲಿ ಅನಿಸಿದ್ದು ನಿಜ ನನಗೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾನು ಮೊದಲೇ ಆಗಿ ಕೇಳಿದಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ಈ ಇನಿಷಿಯೇಟಿವ್ ಬಗ್ಗೆ, ಅಣ್ಣವರ ಸಿನಿಮಾ ಪ್ರಜ್ಞೆ ಬಗ್ಗೆ ಮಾತಾಡಿದ್ವಿ. ಕೊನೆಯದಾಗಿ ಅಣ್ಣವ್ರ ಬಗ್ಗೆ ಈ ಕಾರ್ಯಕ್ರಮದಾಗ ಒಂದೆರಡು ಮಾತು ಹೇಳ್ಬೇಕಾ ಕೇಳ್ಕೊತೀನಿ. ನನಗೆ ಈ ಕಾರ್ಯಕ್ರಮ ಅಥವಾ ಟಿ ವಿ ಸಂದರ್ಶನ ತುಂಬ ಹೊಸದು. ಆತ್ಮೀಯರಾದಂಥ ಪ್ರಕಾಶ್ ರಾಜ್ ಮೇಹು ಅವರು ನನಗೆ ಹೇಳಿದ್ರಿಂದ ಈ ಅವಕಾಶ ಸಿಕ್ಕಿದೆ, ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಆದರೆ ನನಗೆ ಸುಮ್ಮನೆ ಎಲ್ಲ ರಾಜ್ಕುಮಾರ್ ಚಿತ್ರಗಳ ಹಲವು ಡೈಲಾಗ್ಗಳು, ಹಾಡುಗಳು ನನಗೆ ತುಂಬ ಭಾವಕೋಶದಲ್ಲಿದೆ. ನೆನಪಿನ ಭಾಳ ಜೀವ ಅಂತ ನನಗೆ ಹೇಳ್ತಾರೆ. ರಮೇಶ್ ಅವರ ಒಂದು ಸ್ಫೂರ್ತಿಯಲ್ಲಿ ನಾನೊಂದು ಡೈಲಾಗ್ನ ಒಂದು ಸಾಲನ್ನು ಹೇಳೋಕ್ಕೆ ಆಸೆ ಪಡ್ತೀನಿ. ಪ್ಲೀಸ್ ಸರ್ ಪ್ಲೀಸ್. ಶರಣಾಗತಿ ಠೇಂಕರಿಸಿ ಬಿಲ್ಲಿಗೆ ಎದೇರಿ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷಾತ್ರ ಧರ್ಮಕ್ಕೆ ಅವಮಾನ. ಕುದುರೆ ಕಟ್ಟಾಯಿತು ಹೋರಾಡುತ್ತೇವೆ, ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ, ಇದೇ ನನ್ನ ಕೊನೆಯ ಮಾತು. ರಾಯಭಾರಿಗಳಾಗಿ ಬಂದಿದ್ದೀರಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅನಂತರ ನಿಮ್ಮ ಪ್ರಭುಗಳಿಗೆ ನಮ್ಮ ತೀರ್ಮಾನವನ್ನು ತಿಳಿಸುವಂಥವರಾಗಿ. ಸೂಪರ್ ಸೂಪರ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು. ನಮಸ್ಕಾರ ಸರ್. ಮಂಡ್ಯ ರಮೇಶ್ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಫ್ರೀ ಮಾಡಿಕೊಂಡು ಸರ್ ಅವರ ಒಂದಷ್ಟು ನಾವು ಹಿಂದೆ ಕೂಡ ಮಾತಾಡಿದ್ವಿ ನಿಮ್ಮ ಹತ್ರ. ನಾನು ಆ ಟೈಮಲ್ಲಿ ರಮೇಶ್ ಗೆಳೆಯ ಅನ್ನೋ ಪದ ಬಳಸ್ತೀರ, ನನಗದು ಅನ್ನಿಸ್ತು ನಾವು ಆ ಥರ ಕರೆಯೋಣ ಅಂತೇಳಿ. ಅದೊಂಥರ ಏನೋ ತುಂಬ ಆತ್ಮೀಯತೆಯನ್ನು ಬೆಳೆಸೋವಂಥ ಪದ. ಸೊ ಇವತ್ತಿನ ಈ ಅಣ್ಣವರ ಸಿನಿಮಾ ಪ್ರಜ್ಞೆ, ಅಣ್ಣವರ ಡಾಕ್ಟರ್ ರಾಜ್ ಸರಳ ಸಿರಿವಂತ ಅನ್ನೋ ಒಂದು ಈ ಸಬ್ಜೆಕ್ಟ್ಗೆ ನಿಜಕ್ಕೂ ಬಂದಿದ್ದು ಖುಷಿ ಆಯಿತು. ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಸರ್, ರಾಜ್ಕುಮಾರ್ ಬಗ್ಗೆ ಕಾರ್ಯಕ್ರಮ ನೀವು ಮಾಡ್ತೀವಿ ಅಂತ ಸ್ಪೆಷಲ್ಲಾಗಿ ಇಟ್ಕೊಂಡು ವಿಶೇಷವಾಗಿ ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಎಸ್ ಎಸ್, ಇದೇ ದೊಡ್ಡ ಅದ್ಭುತ. ಇದು ಯಾಕೆ ಅದ್ಭುತಗಳು ಅಂತಂದರೆ ಇದೊಂದು ಸಕಾರಾತ್ಮಕವಾದ ಚಿಂತನೆ ಸರ್. ಅಂದರೆ ನಮ್ಮ ಕಳೆದು ಹೋದ ಎಷ್ಟೋ ಮೌಲ್ಯಗಳ ಒಂದು ದೊಡ್ಡ ಕುರುಹು ರಾಜ್ಕುಮಾರ್ ಕೂಡ. ಆತನೇ ಒಂದು ದೊಡ್ಡ ವ್ಯಾಲ್ಯೂ. ಆ ವ್ಯಾಲ್ಯೂನ ಮುಂದಿನ ತಲೆಮಾರು ಹುಡುಗರಿಗೆ ಎಲ್ಲರೂ ದಾಖಲಾಗಲಿ ಹೇಳಲಿ ಅಂತ. 10 ವರ್ಷನೋ ಬಿಟ್ಟು ವರ್ಷನೋ ಯಾರೋ ಒಬ್ಬ ಆ್ಯಕ್ಟಿಂಗ್ ಕಲಿತಿನಿಂದ ಕೂಡ ಒಬ್ಬ ಆ್ಯಕ್ಟ್ರಿಗೆ ಇಷ್ಟೆಲ್ಲ ಸಾಮಾಜಿಕ ಜವಾಬ್ದಾರಿಗಳು, ಇಷ್ಟೆಲ್ಲ ಪದಕೋಶ, ಇಷ್ಟೆಲ್ಲ ಗ್ರಾಮೀಣ ಹಿನ್ನೆಲೆ, ಇಷ್ಟೊಂದು ಹಸುವು ಎಲ್ಲ ಬೇಕಾ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅದಕ್ಕೆ ಈ ಕಾರ್ಯಕ್ರಮ ಅನುಕೂಲ ಆದರೆ ಅದೊಂದು ದೊಡ್ಡ ಸಂತೋಷ. ಅದು ಅದೇ ಸಾರ್ಥಕ ಭಾವ. ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳು ಈ ಥರದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ. ಮತ್ತು ಇಬ್ಬರು ಪ್ರಚಂಡರು, ಒಂದು ಅವರ ಇವ್ರನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ನಮ್ಮ ರಂಗಾಯಣದ ಆರಂಭದ ದಿನಗಳಿಂದ ನೋಡ್ತಾ ಇದ್ದೀನಿ. ಅವನ್ನ ಮೊಟ್ಟ ಮೊದಲು ನಾನು ತೆರೆಗೆ ಹಿಂಗೆ ಬಣ್ಣ ಹಚ್ಚಕ್ಕೆ ಅಂತ ಹಿಂಗೆ ಸಿದ್ಧ ಹಿಂಗೆ ಹೊರಟ ತಕ್ಷಣ ನಾಗಾಭರಣ ಅವ್ರ ಹತ್ರ ಇದ್ದ ಪ್ರಕಾಶ್ ರಾಜು ಈತ ಬಂದು ನಿಮ್ಮ ಕಂಸಾಳೆನೂ ಗೊತ್ತಲ್ವಾ, ನಿಮ್ಮ ಕಂಸಾಳೆನೂ ಮಾಡ್ತಾ ಇದನ್ನು ಮಾಡ್ತಾ ಮಾಡ್ಬೇಕಂತ ಹಿಂಗೆ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಪ್ರಕಾಶ ಇವತ್ತು ಸಣ್ಣ ಹುಡುಗನ ಹಿಂಗೆ ಶೇವ್ ಮಾಡ್ಕೊಂಡು ಓಡಾಡ್ತಾನೆ. ಸಣ್ಣ ಹುಡುಗ ಏನಲ್ಲ, ಅವನು ಬಂದು 30 ವರ್ಷ ಆಯಿತು. 30 ವರ್ಷನೇ, ಬಟ್ 30 ವರ್ಷದಲ್ಲಿ ಅವನು ಬೇರೆ ಇರಲಿಲ್ಲ. ಇವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದು ನನಗೊಂದು ಸಹಜವಾದ್ದು, ಸರಳವಾದ್ದು ಒಂದು ಸಂತೋಷ ಸಿಕ್ತು. ಕೃತಜ್ಞತೆ ಸರ್. ಮನುಷ್ಯನಿಗೆ ಇವತ್ತು ದುಡ್ಡು ಕಾಸು ಎಲ್ಲ ಕೊಟ್ಟು ಸಿಗದೇ ಇದ್ದಿದ್ದು ಸಂತೋಷ. ಅಂಥದ್ರಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ನಾವು ಅನುಭವಿಸಿ ಸಂತೋಷದ ಗಳಿಗೆಗಳಿದೆಯಲ್ಲ, ಇದೇ ಮಹತ್ವ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ. ಮೇಹು ಸರ್, ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗ್ ಒಂದು 7-8 ವರ್ಷಗಳಿಂದ ನಿಮ್ಮನ್ನು ಭೇಟಿಯಾಗಿದ್ದು, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ. ಈಗ ಹೇಳಬೇಕು ಅಂದರೆ ನಿಮ್ಮ ಶಿಷ್ಯನೇ ನಾವೆಲ್ಲ ಅಣ್ಣವ್ರು ನೋಡಲಿಲ್ಲ, ಅಣ್ಣವ್ರ ಜೊತೆ ನಾವು ಇರೋಕ್ಕಾಗಲಿಲ್ಲ. ಬಟ್ ನೀವು ಅವ್ರ ಜೊತೆ 10 ವರ್ಷಗಳನ್ನು ಕಳೆದ್ರಿ, ಜೊತೆಲಿ ಕೂತಿದ್ರಿ, ಭಕ್ತಾಂಬರೀಷ ಸಿನಿಮಾ ಟೈಮಲ್ಲಿ ಇದ್ರಿ, ಅವ್ರ ಕುಟುಂಬ ಜೊತೆ ಸಾಕಷ್ಟು ಒಡನಾಟಗಳು. ಇವತ್ತಿನ ಕಾರ್ಯಕ್ರಮ ನಾನು ಉಳಿದ ಎಲ್ಲ ಹೀರೋಗಳ ಜೊತೆ ಮಾಡಿಬಿಟ್ಟೆ ಸರ್. ರಾಜ್ಕುಮಾರ್ ಜೊತೆ ಮಾತ್ರ ಮಾಡೋಕ್ಕಾಗಿರಲ್ಲ. ಇವನು ಒಂದು ದಿವಸ ಫೋನ್ ಮಾಡಿ ನನಗೆ, ರಮೇಶ
ನಾಡಿದ್ದು ಇದತ್ತ ಬಂದ್ಬಿಡು ಡ್ರೆಸ್ ಗೀಸ್ ಎಲ್ಲ ಚೆಕ್ ಮಾಡ್ತಾರೆ, ಒಂದು ದೇವತೆ ಪಾತ್ರ ರಾಜ್ಕುಮಾರ್ ಒಂದು ಕಾಂಬಿನೇಷನ್ ಇದೆ ಕಣೋ ಅಂತ ಹೇಳ್ಬಿಟ್ಟು 2 ದಿವಸ ಊಟ ತಿಂಡಿ ಮಾಡಿದೆ, ಊರಿನವರೆಲ್ಲ ಸ್ವೀಟ್ ಹಂಚಿದ್ದೆಲ್ಲ ಆಗಿತ್ತು ಸರ್. ಇವನು ಹೇಳಿದ 3ನೇ ದಿನಕ್ಕೆ ಅಪಹರಣ ಆಗೋಯ್ತು ಸರ್. ನಂದೆಂಥ ದೌರ್ಭಾಗ್ಯ ಯೋಚನೆ ಮಾಡಿ ಸರ್. ಇವತ್ತು ನಾವು ಮತ್ತೆ ಈ ಬಿದ್ದೋಗಿರುವಂತಹ ಈ ಚಿತ್ರರಂಗವನ್ನು ಮತ್ತೆ ಎತ್ತಿ ನಿಲ್ಲಿಸಬೇಕಾದ್ರೆ ಅವರ ಮಾಡಿದ ಚಿತ್ರಗಳು, ಅವರ ಚಿಂತನಾ ಕ್ರಮ, ಅವರು ಯಾವ್ಯಾವ ಕಾಲಘಟ್ಟದಲ್ಲಿ ಎಂತೆಂಥ ಸಿನಿಮಾಗಳನ್ನು ಮಾಡಿದ್ರು, ಯಾವ್ಯಾವ ಥರದ ಪಾತ್ರಗಳನ್ನು ಮಾಡಿದ್ರು, ಯಾವ ರೀತಿ ಜನನ ಚಿತ್ರಮಂದಿರ ಒಳಗಡೆ ಬರೋದಕ್ಕೆ ಕಾರಣರಾದರು ಅನ್ನೋದನ್ನು ಅಧ್ಯಯನ ಮಾಡಿ ಅದನ್ನು ಅಳವಡಿಸ್ಕೊಂಡ್ರೆ ಮತ್ತೆ ಚಿತ್ರರಂಗ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕನ್ನಡ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಬಸವಣ್ಣ ಹೇಗೋ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಕೂಡ ಕನ್ನಡದ ಅಸ್ಮಿತೆಯಾಗಿ ಉಳಿತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನೀವಾಗಲೇ ಹೇಳಿದ್ರಿ ಅದೊಂದು ಪ್ರಾಪ್ತಿ ಅಂತೇಳಿ. ಅದು ಹೆಂಗೆ ಅಂತಂದರೆ ಈಗ ನನಗೂ ಕೂಡ ಇದು ಪ್ರಾಪ್ತಿ ಸರ್. ಎಷ್ಟೋ ಜನಕ್ಕೆ ಆಸೆಗಳಿರುತ್ತೆ ಅಣ್ಣವ್ರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಸೊ ನನಗೂ ಎಲ್ಲೋ ಒಂದು ಕಡೆ ಅಣ್ಣವ್ರ ಆಶೀರ್ವಾದ ಮಾಡಿ ಹೋಗಮ್ಮ ನಾನು ಇದ್ದೀನಿ ಅಂತ ಎಲ್ಲೋ ಒಂದು ಕಡೆ ಕೈ ಬೆನ್ನು ತಟ್ಟಿದ್ದಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಸೊ ಅದು ನನಗಾಗಿ ಸಿಕ್ಕಿರೋ ಪ್ರಾಪ್ತಿ. ನಾನು ಈ 90s ಆಗಿರೋದ್ರಿಂದ ನೋಡೋಕ್ಕಾಗಲಿಲ್ಲ ಅಣ್ಣವ್ರನ್ನ. ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡಿದ್ದೆ ಶಬ್ದಗದಿ ಸರ್. ನನ್ನ ಸಿನಿಮಾ ಥಿಯೇಟರ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಅವ್ರದ್ದು ಲಾಸ್ಟ್ ಸಿನಿಮಾ, ನನ್ನದು ಮೊದಲ ಸಿನಿಮಾ. ಅದು ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಸರ್ ನಾನು ಅದನ್ನು. ನನಗೆ ಅದು ಎಲ್ಲಿ ಕನೆಕ್ಟೋ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದು ಅಣ್ಣವ್ರು ಇಲ್ಲಿವರೆಗೂ ಕೂರಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಹೇಳ್ತೀನಿ. ತುಂಬ ದೊಡ್ಡ ಪ್ಲಾನ್ಸ್ಗಳಿದೆ TV5 ಕಡೆಯಿಂದ ಈ ಅಣ್ಣವ್ರ ಕಾರ್ಯಕ್ರಮ ಸಂಬಂಧಪಟ್ಟಾಗೆ. ನಿಮ್ಮ ಸಹಕಾರ ಇರಲಿ. ಇಲ್ಲಿವರೆಗೂ ಬಂದು ಇಷ್ಟೊತ್ತು ಕೂತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ TV5 ಕಡೆಯಿಂದ. ಥ್ಯಾಂಕ್ ಯು ಸರ್, ತುಂಬ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಅಣ್ಣ ಅವರ ಸಿನಿಮಾ ಪ್ರಜ್ಞೆ ಹೇಗಿತ್ತು ಅನ್ನೋದು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ನಟನಾಗಿ ಉಳಿಯದೆ, ಕೇವಲ ಏನು ಚಿತ್ರರಂಗಕ್ಕೆ ಅಂತಲ್ಲದೆ ಇಡೀ ಕನ್ನಡ ನಾಡಿಗೆ, ಕನ್ನಡದ ಮಣ್ಣಿಗೆ ಕೊಟ್ಟಂಥ ಕೊಡುಗೆ ನಿಜಕ್ಕೂ ಅದು ಅದ್ಭುತ, ಅಪಾರ. ಎಷ್ಟು ಮಾತಾಡಿದ್ರೂ ಸಾಲದು, ಎಷ್ಟು ಅವರು ಕೂತರೂ ಸಾಲದು, ಇನ್ನೂ 2 ಅವರ್ ಮಾತಾಡೋಷ್ಟು ಜೋಶ್ ನಮ್ಮಲ್ಲಿದೆ. ಅದು ಅಣ್ಣವ್ರು ನಮಗೆ ತುಂಬಿರುವಂಥ ಒಂದು ಏನು ಸ್ಫೂರ್ತಿ, ಧೈರ್ಯ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ನಿಮ್ಮೆಲ್ರಿಗೂ ಮಸ್ತ್ ಮಜಾ ಕೊಡುತ್ತೆ. ಅಣ್ಣವ್ರದ್ದು ಹೇಗಿತ್ತು ಅನ್ನೋದು. 3 ಜನ ಅತಿಥಿಗಳು ಅದ್ಭುತವಾಗಿ ಮಾತಾಡಿದ್ದಾರೆ. ನಿಜಕ್ಕೂ ಇದು ಇವತ್ತಿನ ಎಪಿಸೋಡ್ ನಿಜಕ್ಕೂ ನನಗೆ ಭಾಳ ಖುಷಿ ಕೊಟ್ಟಂಥ ಎಪಿಸೋಡು. ಮುಂದಿನ ವಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.